ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಅಂತ. ಓಕೆ, ಸೊ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಅಂದ್ರೆ ಇದು ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನಡೆದಂತ UPSC ಮೇನ್ಸ್ ನ ಜನರಲ್ ಸ್ಟಡೀಸ್ ಪೇಪರ್ 2 ಅನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದು ಪಾರ್ಟ್ 1 ಆಗಿದೆ, ಹಾಗೆ ಸೀರೀಸ್ ಅಲ್ಲಿ ಮಾಡ್ತಾ ಹೋಗೋಣ. ಓಕೆನಾ? ಸೊ ಹಾಗಾಗಿ ಇದು ಪಾರ್ಟ್ 1 ಆಗಿದೆ. UPSC ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಅನ್ನ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಮತ್ತೆ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಯಾ ಸೊ ಓಕೆ ನೋಡಿ, ಪೇಪರ್ 2 ಇದೆಯಲ್ಲ, ಸೊ ಪೇಪರ್ 2 ನ ಒಂದು ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಅದ್ರ ಮುಖಾಂತರ ಗೊತ್ತಾಗುತ್ತೆ ಆಕ್ಚುಲಿ. ಸೊ GS2 ಅಂತ ಕರಿತೀವಿ, ಅಥವಾ ಜನರಲ್ ಸ್ಟಡೀಸ್ 2 ಅಂತ ಕರಿತೀವಿ, ಅಥವಾ ಪೇಪರ್ 3 ಅಂತ ಕರೀತಾರೆ. ಸೊ ಇಲ್ಲಿ ಯಾವ ವಿಷಯಗಳು ಬರ್ತಾವ ಅಂತಂದ್ರೆ ಆಕ್ಚುಲಿ ಇಲ್ಲಿ ಗವರ್ನೆನ್ಸ್ ಬರುತ್ತೆ, ಅಂದ್ರೆ ಆಡಳಿತ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಪಾಲಿಟಿ ಬರುತ್ತೆ, ಸೋಷಿಯಲ್ ಜಸ್ಟಿಸ್ ಬರುತ್ತೆ, ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ. ಇವೆಲ್ಲ ಕೂಡ ಆಕ್ಚುಲಿ ನಮಗೆ GS2 ಅಂದ್ರೆ UPSC ಯ GS2 ಪತ್ರವಿರುವಂತ ಒಂದು ಸಬ್ಜೆಕ್ಟ್ಸ್ ಏನಂತಂದ್ರೆ ಆಕ್ಚುಲಿ ಆಡಳಿತ, ಸಂವಿಧಾನ, ರಾಜಕೀಯ, ಸಾಮಾಜಿಕ ನ್ಯಾಯ ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳಿರುವಂತದ್ದು ನಾವು ಪೇಪರ್ 2 ಅಲ್ಲಿ ಕಾಣ್ತಾ ಹೋಗ್ತೀವಿ. ಓಕೆನಾ? ನೋಡಿ, ಇನ್ನು ಡೀಟೇಲ್ ನೋಡಬೇಕಾದ್ರೆ ಓಕೆ ನೋಡಿ, ಸೊ ಇಲ್ಲಿ ನಮಗೆ ಪಾಲಿಟಿ ಇದೆಯಲ್ಲ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಪಾಲಿಟಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ. ಸೊ ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಾಗೆ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಪ್ರಾವಿಷನ್ಸ್, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನಿಕ ಮತ್ತು ಅಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಆಡಳಿತ, ಗವರ್ನೆನ್ಸ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಬರುತ್ತೆ, ಗವರ್ನೆನ್ಸ್ ಬರುತ್ತೆ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಆಮೇಲೆ ಈ ಗವರ್ನೆನ್ಸ್ ಸಿಸ್ಟಮ್, ಇವೆಲ್ಲ ಕೂಡ ಆಕ್ಚುಲಿ ನಾವು ಗವರ್ನೆನ್ಸ್ ಪಾರ್ಟ್ನಲ್ಲಿ ನೋಡುವಂತ ಒಂದು ಸಿಲೆಬಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದೇ ರೀತಿ ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯ, ಇದರಲ್ಲಿ ಏನಂತಂದ್ರೆ ಆಕ್ಚುಲಿ ಡೆವಲಪ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಆಫ್ ದ ಸೋಷಿಯಲ್ ಸೆಕ್ಟರ್ ಅಥವಾ ಸೋಷಿಯಲ್ ಸರ್ವಿಸ್ಗಳ ಬಗ್ಗೆ ಆಕ್ಚುಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಅಂಡ್ ಹಂಗರ್ ಅಂತ, ಅಂದ್ರೆ ಬಡತನ ಮತ್ತು ಹಸಿವು ಇದೆಯಲ್ಲ, ಇಲ್ಲಿ ಕೂಡ ಆಕ್ಚುಲಿ ನಾವು ಈ ಸೋಷಿಯಲ್ ಜಸ್ಟಿಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು, ಇದರಲ್ಲಿ ನಾವು ಬೈಲ್ಯಾಟರಲ್ ಗ್ರೂಪಿಂಗ್ಸ್ ಆಗಿರ್ಬೋದು, ರೀಜನಲ್ಸ್ ಮತ್ತೆ ಗ್ಲೋಬಲ್ ಗ್ರೂಪಿಂಗ್ಸ್ ಆಗಿರ್ಬೋದು, ಹಾಗೆ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇನ್ ದ ಇಂಡಿಯಾ ಅಂಡ್ ಅದರ್ ಅಫೆಕ್ಟಿಂಗ್ ಅಥವಾ ನೈಬರ್ ಕಂಟ್ರಿ ಅಂತ ಹೇಳ್ಬೋದು. ಇವೆಲ್ಲ ಕೂಡ ನಾವು ಆಕ್ಚುಲಿ ಪೇಪರ್ 2 ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಹಾಗಾಗಿ ರೀಸೆಂಟ್ ಆಗಿ UPSC ಒಂದು ಮೇನ್ಸ್ ಎಕ್ಸಾಮ್ ನಡೀತು. ಸೊ ಅಲ್ಲಿ ಒಂದು GS ಪೇಪರ್ 2 ಅಂತ ಇರುತ್ತೆ. ಸೊ ಅದರ ಒಂದು ಕ್ವಶನ್ಸ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಂತಂದ್ರೆ ನೋಡಿ, ಇದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿಯಲ್ಲಿ ನೋಡ್ತಾ ಹೋಗೋಣ. ನೋಡುವಂತ ಕ್ವಶನ್ ಆಗಿದೆ. ಕ್ವಶನ್ ನಂಬರ್ 1 ಇದೆ, ಏನಿದೆ ನೋಡಿ ಅಂದ್ರೆ ಕ್ವಶನ್. ಸೊ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ರೂಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಅಂಡ್ ಈಸ್ ಫೌಂಡೆಡ್ ಆನ್ ಇಟ್ಸ್ ಎಸೆನ್ಷಿಯಲ್ facets. Explain the doctrine of the constitutional morality with the help of relevant judicial decisions ಅಂತ ಕೇಳಿದರೆ. ಇದು 10 ಮಾರ್ಕ್ಸ್ ಕ್ವಶನ್ ಇದೆ, 150 ವರ್ಡ್ಸ್ ಅಲ್ಲಿ ಬರಬೇಕು ನಾವು. ಇದು ಹೌದಾ? ಕನ್ನಡದಲ್ಲಿ ನೋಡಿ, ಸಾಂವಿಧಾನಿಕ ನೈತಿಕತೆ ಸಂವಿಧಾನದಲ್ಲಿಯೇ ಬೇರೂರಿದೆ, ಹಾಗೆ ಅದರ ಅಗತ್ಯ ಅಂಶಗಳ ಮೇಲೆ ಕೂಡ ಸ್ಥಾಪಿತವಾಗಿದೆ. ಹಾಗಾದ್ರೆ ಅದಕ್ಕೆ ಸಂಬಂಧಿಸಿದಂತ ನ್ಯಾಯಾಂಗ ನಿರ್ಧಾರಗಳ ಸಹಾಯದಿಂದ ಸಂವಿಧಾನಿಕ ಅಥವಾ ಸಂವಿಧಾನದ ನೈತಿಕತೆಯ ಸಿದ್ಧಾಂತವನ್ನ ವಿವರಿಸಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ನೋಡಿ, ಇದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿಯಲ್ಲಿ ಬರುವಂತ ಒಂದು ಟಾಪಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೀ ವರ್ಡ್ ಯಾವುದಪ್ಪ ಅಂತಂದ್ರೆ ಅದು ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನುವಂತ ಪದದ ಬಗ್ಗೆ ನಾವು ಆಕ್ಚುಲಿ ಈ ಕ್ವಶನ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಒಂದು ಜುಡಿಷಿಯಲ್ ಡಿಸಿಷನ್ ಗಳನ್ನ, ಅಂದ್ರೆ ನ್ಯಾಯಾಂಗದ ಒಂದು ತೀರ್ಪುಗಳಾಗಿರ್ಬೋದು, ನಿರ್ಧಾರಗಳನ್ನ ಆಕ್ಚುಲಿ ನಾವು ಈ ಒಂದು ಆನ್ಸರ್ ಗಳಲ್ಲಿ ಮೇನ್ ಆಗಿ ಬರೆಯುವಂತ ಒಂದು ಕೀವರ್ಡ್ಸ್ ಅಂತ ಹೇಳ್ಬೋದು. ಹಾಗಾಗಿ ದ ಮೇನ್ ಕೀವರ್ಡ್ಸ್ ಆರ್ ಡಾಕ್ಟ್ರಿನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಹಾಗೆ ಜುಡಿಷಿಯಲ್ ಡಿಸಿಷನ್ ರಿಲೇಟೆಡ್ ಟು ದ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ ನಾವು ಆಕ್ಚುಲಿ ಈ ಒಂದು ಕ್ವಶನ್ ಅಲ್ಲಿ ಆನ್ಸರ್ ನ ಬರಬೇಕಾಗುತ್ತೆ. ಜಸ್ಟ್ ನೋಡ್ತಾ ಹೋಗೋಣ ಏನ್ ಪಾಯಿಂಟ್ಸ್ ಇರುತ್ತೆ ಅಂತ ಅದರಲ್ಲಿ ನೋಡಿ. ಸೊ ನಮ್ಗೆ ಏನಂದ್ರೆ ಆಕ್ಚುಲಿ ಈ ಒಂದು ಪದದಲ್ಲಿ ಏನಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಕೇಳಿದ್ದಾರೆ. ಹೌದಾ? ಸೊ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇದೆ ನಮಗೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರಿಂದ ನಾವು ಸಂವಿಧಾನದ ನೈತಿಕ ಅಂತ ಕರೀತಾರೆ. ನೋಡಿ, ಆಕ್ಚುಲಿ ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಡಾಕ್ಟ್ರಿನ್ ಇದೆಯಲ್ಲ, ಇಲ್ಲಿ ಎರಡು ಪದಗಳು ಬರ್ತವೆ. ಹೌದಾ? ಒಂದ್ ಕಡೆ ನಮಗೆ ಕಾನ್ಸ್ಟಿಟ್ಯೂಷನ್ ಇದೆ, ಇನ್ನೊಂದ್ ಕಡೆ ಮೊರಾಲಿಟಿ ಇದೆ.
ಅಂದ್ರೆ ಸಂವಿಧಾನ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ನಮಗೆ ನೈತಿಕತೆ ಇದೆ. ಹಾಗಾಗಿ ನಾವು ಈ ಮೊರಾಲಿಟಿಯನ್ನ ಇಲ್ಲಿ ನೋಡ್ತೀವಿ GS4 ಎಥಿಕ್ಸ್ ಅಲ್ಲಿ ನೋಡ್ತೀವಿ, ಹೌದಾ. ಎಥಿಕ್ಸ್ ಮತ್ತೆ ಮೊರಾಲಿಟಿ ಅಂತ ಬರುತ್ತೆ, GS4 ಅಲ್ಲಿ ಬರುತ್ತೆ. ಅದೇ ರೀತಿ ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನ GS2 ಅಲ್ಲಿ ನೋಡ್ತಾ ಹೋಗ್ತೀವಿ ನೋಡಿ. ಹಾಗಾಗಿ ಈ ಎರಡು ಪದಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಾವು ಈ ಒಂದು ಕ್ವಶನ್ಗೆ ಆನ್ಸರ್ ಬರಿಬಹುದು ಅಂತ. ಸೊ ಹಾಗಾಗಿ ಮೊರಾಲಿಟಿ ಅಂದ್ರೆ ಏನಪ್ಪಾ ಅಂತ ನೋಡಿದ್ರೆ, ಆಕ್ಚುಲಿ ಮೊರಾಲಿಟಿ ಇಸ್ ಎ ಸೆಟ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ದಟ್ ಎನೇಬಲ್ ಪೀಪಲ್ ಟು ಲೈವ್ ಕೋಆಪರೇಟಿವ್ಲಿ ಇನ್ ದ ಗ್ರೂಪ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸಮಾಜದಲ್ಲಿ ಒಂದು ಏನಂದ್ರೆ ಜನಗಳು ಏನಂತಂದ್ರೆ ಆಕ್ಚುಲಿ ಸಹಕಾರಯುತವಾಗಿ ಬದುಕಲಿಕ್ಕೆ ಏನಂದ್ರೆ ಆಕ್ಚುಲಿ ನಮಗೆ ಒಂದು ರೂಲ್ಸ್ ಇರ್ತವೆ, ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ ಇರ್ತವೆ, ಅದನ್ನ ನಾವು ಮೊರಾಲಿಟಿ ಅಂತ ಕರೀತಾರೆ. ಓಕೆನಾ. ಅದೇನಂದ್ರೆ ಯಾವಾಗಲೂ ಕೂಡ ಅಂದ್ರೆ ಏನಾಗಿರುತ್ತೆ, ರೈಟ್ ವೇ ಅಲ್ಲಿ ಇರುತ್ತೆ, ಮತ್ತೆ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡುವಂತ ಒಂದು ಏನಂದ್ರೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಥವಾ ರೂಲ್ ಆಗಿರುತ್ತೆ. ಅದಕ್ಕೆ ಅದನ್ನ ನಾವು ಮೊರಾಲಿಟಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ತರ ಮೊರಾಲಿಟಿಗೆ ಸಂಬಂಧಪಟ್ಟಂತ ಒಂದು ಅಂಶಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿ ಸಿಗ್ತವೆ ಅಂತ ನೋಡ್ಬೋದು ನಾವು. ಅದಕ್ಕೆ ಇದನ್ನ ನಾವೇನ್ ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಥವಾ ಸಂವಿಧಾನದ ನೈತಿಕತೆ ಅಂತ ಕರೀತಾರೆ. ಓಕೆ, ಎಸ್. ಸೊ ಹಾಗಾದ್ರೆ ಏನಿದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕ್ವಶನ್ ಬರುತ್ತೆ, ಹೌದಾ. ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಡೆಫಿನೇಷನ್ ಬರಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇದೆಯಲ್ಲ, ಈ ಒಂದು ಟರ್ಮ್ ಅನ್ನ ನಮ್ಮ ಇಂಡಿಯನ್ ಅಲ್ಲಿ ಫಸ್ಟ್ ಬಳಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್, ಹೌದಾ. ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿತೀವಿ. ಅವರು ತಮ್ಮ ಪಾರ್ಲಿಮೆಂಟರಿ ಡಿಬೇಟ್ ಮಾಡಬೇಕಾದ್ರೆ ಆಕ್ಚುಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಪದವನ್ನ ಬಳಕೆ ಮಾಡ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್, ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿತೀವಿ. ಸೊ ಹಾಗಾದ್ರೆ ಏನಿದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಮೀನ್ಸ್ ಅಡರೆನ್ಸ್ ಟು ದ ಕೋರ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಅಂತ ಕರೀತಾರೆ. ಅಂದ್ರೆ ಸಂವಿಧಾನದ ಅಂದ್ರೆ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿರುವಂತಹ ಒಂದು ಮೂಲ ಏನಂತ ತತ್ವಗಳನ್ನ ಒಪ್ಪುವಂತದ್ದನ್ನ ಅಥವಾ ಬದ್ಧವಾಗಿರೋದನ್ನ ಏನ್ ಕರಿತೀವಿ ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರೀತಾರೆ. ಸ್ವತಃ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಆಕ್ಚುಲಿ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವುಡ್ ಮೀನ್ ಎಫೆಕ್ಟಿವ್ ಕೋಆರ್ಡಿನೇಷನ್ ಬಿಟ್ವೀನ್ ದ conflicting interest of the different people and administrative cooperation to resolve them amicably without confrontation among the various groups ಅಂತ ಕೇಳ್ತಾರೆ. ಅಂದ್ರೆ ನಾವು ನಮ್ಮ ದೇಶದಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಏನಂದ್ರೆ ಆಕ್ಚುಲಿ ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷವಾದ ಗ್ರೂಪ್ ಇರ್ತಾವೆ, ಅದನ್ನೇಂದ್ರೆ ನಾವು ತುಂಬಾ ಒಂದು ಮೊರಾಲಿಟಿ ಮುಖಾಂತರ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಕೆಲಸ ಮಾಡುತ್ತೆ. ಅದಕ್ಕೆ ಏನ್ ಮಾಡುತ್ತೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಹೆಲ್ಪ್ ಆಗುತ್ತೆ. ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಥವಾ ಸಂವಿಧಾನದ ನೈತಿಕತೆ ಅಂತ ಕರೀತಾರೆ. ಡೆಫಿನೇಷನ್ ಬರಬಹುದು ಇದನ್ನ, ರೈಟ್. ಸೊ ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಬಗ್ಗೆ ಇದೆಯಾ ಮೆನ್ಷನ್ ಮಾಡಿದ್ರೆ ಅಂದ್ರೆ ಖಂಡಿತ ಅಲ್ಲ. ಓಕೆನಾ, ಗೊತ್ತಿರಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಟರ್ಮ್ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಅಂತ ಪದವನ್ನ ಬಳಕೆ ಮಾಡಿಲ್ಲ. ಇದೊಂದು ನಮಗೆ ರೀಸೆಂಟ್ ಆಗಿ ಬಂದಂತ ನ್ಯೂ ಕಾನ್ಸೆಪ್ಟ್ ಅಥವಾ ಒಂದು ಹೊಸ ಕಲ್ಪನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ, ಆದ್ರೆ ಅದರ ಕೆಲವೊಂದು ತತ್ವಗಳೇನೆಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲೊಂದ್ ಕಡೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಟ್ ಈಸ್ ರಿಟನ್ ಲಾರ್ಜ್ಲಿ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಲೈಕ್ ದ ಸೆಕ್ಷನ್ಸ್ ಆಫ್ ಅಂತ. ಎಲ್ಲಿ ಬರುತ್ತೆ ಅಂದ್ರೆ ನೋಡಿ, ಆಕ್ಚುಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಕಾಣ್ತೀವಿ. ಇಲ್ಲಿ ನೋಡಿ, ಹೌದಾ. ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ತಕ್ಷಣ ಆಕ್ಚುಲಿ ಇದನ್ನು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರಮ್ ಆರ್ಟಿಕಲ್ 12 to 35 ಅಂತ ಕರಿತೀವಿ. ಇದನ್ನ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇಲ್ಲಿ ಏನಂದ್ರೆ ನೋಡಿ, ರೈಟ್ ಟು ಇಕ್ವಾಲಿಟಿ ಇದೆ, ಹೌದಾ. ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್ ಇದೆ, ಮತ್ತೆ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಆಮೇಲೆ ರೈಟ್ ಟು ಪ್ರೈವೇಸಿ ಇದೆ. ಇದ್ರ ಮುಖಾಂತರ ಏನಾಗುತ್ತೆ, ನಮಗೆ ಒಂದು ಮೊರಾಲಿಟಿ ಕೊಡುತ್ತೆ. ಹಾಗಾಗಿ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯಲ್ಲಿ ಕಾಣ್ತೀವಿ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕಾಣ್ತೀವಿ, ಫ್ರಮ್ ಆರ್ಟಿಕಲ್ 12 to 35 ಅಂತ. ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇದನ್ನ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ವಿ, ಆರ್ಟಿಕಲ್ 36 to 51 ಅಲ್ಲಿ. ಇಲ್ಲಿ ಇರುತ್ತೆ ಈಕ್ವಲ್ ವೇಜ್, ವಿಕಲ್ ವರ್ಕ್ ಫಾರ್ ಈಕ್ವಲ್ ಏಜ್ ಇರುತ್ತೆ, ಹೌದಾ. ಮತ್ತೆ ಫ್ರೀ ಲೀಗಲ್ ಇರುತ್ತೆ, ಆಮೇಲೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯಾವುದು, ಯೂನಿವರ್ಸಲ್ ಸಿವಿಲ್ ಕೋಡ್ ಇರುತ್ತೆ. ಇವೆಲ್ಲ ಕೂಡ ನಮ್ಗೆ ಆಕ್ಚುಲಿ ಒಂದು ಮೊರಾಲಿಟಿ ಸಂಬಂಧಪಟ್ಟಂತ ಒಂದು ಅಂಶಗಳಂತ ಹೇಳ್ಬೋದು. ಸೊ ಹಾಗಾಗಿ ನಾವು DPSP ಕೂಡ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನ ಕಾಣ್ತೀವಿ. ಅದೇ ರೀತಿ ನಮ್ಮ ಪ್ರಿಯಾಂಬಲ್ ಕೂಡ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿಯನ್ನ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ರಿಪಬ್ಲಿಕ್ ಇದೆ, ಸಾರಿನಿಟಿ ಇದೆ, ಆಮೇಲೆ ಇಂಟೆಗ್ರಿಟಿ ಇದೆ, ಬ್ರದರ್ಹುಡ್ ಇದೆ, ಹೌದಾ. ಆಮೇಲೆ ಸೆಕ್ಯುಲರ್ ಇದೆ, ಡೆಮೋಕ್ರಸಿ ಇದೆ. ಇವೆಲ್ಲ ಕೂಡ ಆಕ್ಚುಲಿ ಅಂದ್ರೆ ಒಂದು ದೇರ್ ಇಸ್ ಅ ಪ್ರಿನ್ಸಿಪಲ್ಸ್ ಆಫ್ ವರ್ಚ್ಯೂಸ್ ಆಫ್ ದಿ ಮೊರಾಲಿಟಿ ಅಂತ ಕರಿತೀವಿ. ಸೊ ಅದು ಕೂಡ ನಮ್ಮ ಪ್ರಿಯಾಂಬಲ್ ಅಲ್ಲಿ ಕಾಣುವಂಥದ್ದು. ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್, ಓಕೆನಾ. ಇದನ್ನ ನಾವು ಸಂವಿಧಾನದ 4th A ಭಾಗದಲ್ಲಿ ಕಾಣ್ತೀವಿ. ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಹಕ್ಕುಗಳನ್ನು ಕರೀತಾರೆ, ಹೌದಾ. ನಮ್ಮ ಸಂವಿಧಾನವನ್ನ ಗೌರವಿಸುವಂತದ್ದು, ಹೆಣ್ಮಕ್ಳನ್ನ ಗೌರವಿಸುವಂತದ್ದು, ಮತ್ತೆ ನಮ್ಮ ಒಂದು ಏನು ಹಿಸ್ಟಾರಿಕಲ್ ಇದಿರುವಂತದನ್ನ ನಾವು ನೆನೆಯುವಂತದ್ದು, ಮತ್ತೆ ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಷನ್ ಮಾಡುವಂತದ್ದು, ಇವೆಲ್ಲ ಕೂಡ ಆಕ್ಚುಲಿ ನಮ್ಮ ಭಾರತ ಒಬ್ಬ ಪ್ರಜೆಯ ಫಂಡಮೆಂಟಲ್ ಡ್ಯೂಟಿಗಳಾಗಿದೆ. ಸೊ ಹಾಗಾಗಿ ನಾವು ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ,
ಆಮೇಲೆ ಪ್ರಸ್ತಾವನೆಯಲ್ಲಿ, ಹಾಗೆ ಮೂಲಭೂತ ಕರ್ತವ್ಯಗಳೇನೆಂದ್ರೆ ಆಕ್ಚುಲಿ ನಮಗೆ ಸಂವಿಧಾನದ ಒಂದು ನೈತಿಕತೆಯ ಒಂದು ಅಂಶಗಳನ್ನು ನಾವು ಆಕ್ಚುಲಿ ಈ ಎಲ್ಲ ಕಡೆ ಕಾಣ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ಇವುಗಳನ್ನ ನಾವು ಕಡ್ಡಾಯವಾಗಿ ಈ ಒಂದು ಕ್ವಶನ್ಗೆ ಮೆನ್ಷನ್ ಮಾಡಲೇಬೇಕು. ಯಾಕಂದ್ರೆ ಇದ್ರ ಮುಖಾಂತರ ಗೊತ್ತಾಗುತ್ತೆ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇನ್ಕ್ಲೂಡಿಂಗ್ ದ ಮೊರಾಲಿಟಿ ಪ್ರಿನ್ಸಿಪಲ್ಸ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾರ್ಟ್ ನೋಡ್ತಾ ಹೋಗೋಣ. ಇದು ನಮಗೆ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನೋಡೋದಾದ್ರೆ, ಸೊ ಹಾಗಾದ್ರೆ ಇದರ ಒಂದು ಎಲಿಮೆಂಟ್ಸ್ ಏನಂತ ಕೇಳಬಹುದು ನೀವು, ಅಥವಾ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಇರುವಂತ ಎಲಿಮೆಂಟ್ಸ್ ಏನಂದ್ರೆ ನೋಡಿ ಆಕ್ಚುಲಿ ನಮಗೆ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೂಲ್ ಆಫ್ ಲಾ ಇದೆ, ಹೌದಾ? ಇದ್ರ ಮುಖಾಂತರ ನಾವು ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿಯನ್ನ ಸಾಧಿಸಬಹುದು. ಇಂಡಿವಿಜುವಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯ, ಆಮೇಲೆ ರೈಟ್ ಟು ಇಕ್ವಾಲಿಟಿ, ಸಮಾನತೆ ಹಕ್ಕು ಬರುತ್ತೆ. ಫ್ರೀಡಮ್ ಆಫ್ ಚಾಯ್ಸ್ ಇದೆ, ಆಮೇಲೆ ಡ್ಯೂ ಪ್ರೊಸೆಸ್ ಆಫ್ ಲಾ ಇದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಇದೆ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಪ್ರಿಯಾಂಬಲ್ ಇದೆ. ಇಲ್ಲೆಲ್ಲ ಕಡೆ ಆಕ್ಚುಲಿ ನಮಗೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾಣ್ತೀವಿ. ಹಾಗಾಗಿ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಥವಾ ಮೊರಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀಬಹುದು. ಸೊ ಎಲ್ಲ ಕಡೆ ಆಕ್ಚುಲಿ ನಾವು ನಮ್ಮ ಒಂದು ಮೊರಾಲಿಟಿಯನ್ನ ಕಾಣ್ತೀವಿ ಇಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಏನ್ ಹೇಳಿದ್ರೆ ಕ್ವಶನ್ ಏನಂದ್ರೆ ನಮಗೆ ಈಗ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಇತ್ತು, ಅದನ್ನ ಸುಪ್ರೀಂ ಕೋರ್ಟ್ ನ ಜುಡಿಷಿಯಲ್ ಡಿಸಿಷನ್ ಮುಖಾಂತರ ಯಾವ ರೀತಿ ನೀವು ಅದು ಮಾಡ್ತಾ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನೋಡಿ, ಸುಪ್ರೀಂ ಕೋರ್ಟ್ ಅಂದ್ರೆ ಹಲವಾರು ಜಡ್ಜ್ಗಳ ಮುಖಾಂತರ ಕೂಡ ಆಕ್ಚುಲಿ ಅದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಅಪೋಲ್ಡ್ ಮಾಡಿದೆ. ಸೊ ಹಾಗಾಗಿ ಕೆಲವೊಂದು ಜಡ್ಜ್ಮೆಂಟ್ಗಳು ನೋಡ್ತಾ ಹೋಗೋಣ, ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ರಿಲೆವೆಂಟ್ ಜುಡಿಷಿಯಲ್ ಡಿಸಿಷನ್ ರಿಲೇಟೆಡ್ ಟು ದ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ಬೋದು. ಸೊ ಅವುಗಳು ನೋಡ್ತಾ ಹೋದ್ರೆ ಫಸ್ಟ್ ನೋಡ್ತಾ ಹೋಗೋಣ. ನಮಗೆ ಸುಪ್ರೀಂ ಕೋರ್ಟ್ ನ ಅಂದ್ರೆ ಒಂದು ಶಬರಿಮಲಾ ವರ್ಡಿಕ್ಟ್ ಅಲ್ಲಿ ಕೂಡ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಟು ಅಪೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬೈ ದಿ ಸುಪ್ರೀಂ ಕೋರ್ಟ್ ಅಥವಾ ಜುಡಿಷಿಯರಿ ಅಂತ ಹೇಳ್ಬೋದು. ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತೆ ಕೇರಳದಲ್ಲಿ ಏನಂದ್ರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅದನ್ನ ನಾವು ಶಬರಿಮಲಾ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಕರೀತಾರೆ. ಅಲ್ಲಿ ಏನಿದೆ ಅಂದ್ರೆ 10 ರಿಂದ 50 ವರ್ಷದ ಹೆಣ್ಣು ಮಕ್ಕಳಿಗೆ ಏನಂದ್ರೆ ಆಕ್ಚುಲಿ ಅಂದ್ರೆ ಆ ಒಂದು ದೇವಾಲಯದ ಗರ್ಭಗುಡಿಯಲ್ಲಿ ಅವಕಾಶ ಇಲ್ಲ, ಅಂದ್ರೆ ಅವರಿಗೆ ಎಂಟ್ರಿ ಇಲ್ಲ. ಯಾಕಂತಂದ್ರೆ ಸೌರ್ಯ ಏನಂದ್ರೆ ಮೆನಿಸ್ಟ್ರೇಷನ್ ಆಗ್ತಾರೆ ಅಥವಾ ಋತುಮತಿ ಆಗ್ತಾರೆ. ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಅವ್ರಿಗೆ ಆ ಒಂದೇನೋ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ಕಾರಣಕ್ಕಾಗಿ ಅಂದ್ರೆ ಆಕ್ಚುಲಿ ಅವ್ರನ್ನ ಅಲೋ ಮಾಡಂಗಿಲ್ಲ. ಸೊ ಹೌದಾ, ಇದರಿಂದ ಏನಾಗುತ್ತೆ ಆಕ್ಚುಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಒಂದ್ ಕಡೆ ವೈಲೇಷನ್ ಆಗುತ್ತೆ. ಯಾಕಂತಂದ್ರೆ ಆರ್ಟಿಕಲ್ 14 ಹೇಳುತ್ತೆ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಲಾ ಅಂತ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 15 ಹೇಳುತ್ತೆ ಜೆಂಡರ್ ಡಿಸ್ಕ್ರಿಮಿನೇಷನ್ ನ ಪ್ರೊಹಿಬಿಷನ್ ಮಾಡುತ್ತೆ. ಅದೇ ರೀತಿ ಆರ್ಟಿಕಲ್ 20 ಹೇಳುತ್ತೆ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 25 ಹೇಳುತ್ತೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಅಂದ್ರೆ ಪ್ರೊಪೇಸ್ ಮಾಡಬಹುದು, ಪ್ರೊಪಗೇಟ್ ಮಾಡಬಹುದು. ಸೊ ಹಾಗಾಗಿ ಏನಾಗುತ್ತೆ, ಯಾವುದೇ ಒಂದು ಟೆಂಪಲ್ ಅಲ್ಲಿ ಅಂದ್ರೆ ಆಕ್ಚುಲಿ ಹೆಣ್ಣು ಮಕ್ಕಳನ್ನು ನಾವು ಅಲೋ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ವೈಲೇಷನ್ ಆಫ್ ದ ಆರ್ಟಿಕಲ್ 14, 15, 21 ಮತ್ತೆ 25 ಆಗುತ್ತೆ. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ನೋ ಇಟ್ ಇಸ್ ಅ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಆಗುತ್ತೆ. ಆ ಕಾರಣಕ್ಕಾಗಿ ಅಂದ್ರೆ ಇದನ್ನ ಏನು ಶಬರಿಮಲಾ ಒಡೆಕ್ಟ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಟೆಂಪಲ್ ಅಲ್ಲಿ ಹೆಣ್ಮಕ್ಳು ಹೋಗಲು ಕೂಡ ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ ಇದನ್ನ ನಾವು ಅನ್ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಘೋಷಣೆ ಮಾಡುತ್ತೆ. ಅಂದ್ರೆ ದ ಸುಪ್ರೀಂ ಕೋರ್ಟ್ ಟು ಅಪೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇನ್ ದ ಶಬರಿಮಲಾ ಅಯ್ಯಪ್ಪ ಸ್ವಾಮಿ ಓಡೆಕ್ಟ್ ಕೇಸ್ ಅಂತ ಹೇಳ್ಬೋದು. ಸೊ ಇದ್ರ ಮುಖಾಂತರ ಕೂಡ ನಮಗೆ ದ ಸುಪ್ರೀಂ ಕೋರ್ಟ್ ಟು ಅಪೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಆನ್ ದ ಬೇಸಿಸ್ ಆಫ್ ದ ಡಾಕ್ಟ್ರಿನ್ ಆಫ್ ಎಸೆನ್ಸಿಯಾಲಿಟಿ ಅಂತ ಕರೀತಾರೆ. ಸೊ ಇದು ಒಂದು ನಮಗೆ ಜಡ್ಜ್ಮೆಂಟ್ ಮುಖಾಂತರ ಗೊತ್ತಾಗುತ್ತೆ. ಸೊ ಜುಡಿಷಿಯರಿ ಒಂದು ಡಿಸಿಷನ್ ಅಂತ. ಎರಡನೇದು ಬರ್ತಾ ಹೋಗೋಣ. ಎರಡನೇದು ಕೇಶವಾನಂದ್ ಭಾರತಿ ಕೇಸ್ ಆಫ್ ದ 1973 ಬರುತ್ತೆ ನೋಡಿ, ಹೌದಾ? ಇದು ನಮಗೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂದ್ರೆ ಒಂದು ಹಿಸ್ಟಾರಿಕಲ್ ಆಗಿರುವಂತಹ ಒಂದು ಜಡ್ಜ್ಮೆಂಟ್ ಅಂತ ಕರಿತೀವಿ ನಾವು. ಕೇಶವಾನಂದ್ ಭಾರತಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರುತ್ತೆ 1973. ಇಲ್ಲಿ ಏನಂದ್ರೆ ಏನ್ ಕೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಕೇಸ್ ಅಲ್ಲಿ, ಸೊ ಪಾರ್ಲಿಮೆಂಟ್ ಇದೆಯಲ್ಲ, ಪಾರ್ಲಿಮೆಂಟ್ ಏನ್ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇದೆಯಲ್ಲ, ಇದೆಯಾ ಅಂದ್ರೆ ಎಲ್ಲ ಇದೆಯಾ ಅಂತ ಕೇಳ್ತಾರೆ ಕ್ವಶನ್. ಅದಕ್ಕೆ ಅವಾಗ ಸುಪ್ರೀಂ ಕೋರ್ಟ್ ಏನಂತಾರೆ ಆಕ್ಚುಲಿ ಎಸ್ ಅಂಡರ್ ಆರ್ಟಿಕಲ್ 368 ಅಲ್ಲಿ ದ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ, ಬಟ್ ವಿತೌಟ್ ಡ್ಯಾಮೇಜ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಭಾರತ ಸಂಸತ್ತು 368ನೇ ವಿಧಿ ಪ್ರಕಾರ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಆದ್ರೆ ಯಾವುದೇ ಕಾರಣ ಕೂಡ ಅಲ್ಲಿರುವಂತಹ ಮೂಲ ಸಂವಿಧಾನಕ್ಕೆ ಧಕ್ಕೆ ಬರಬಾರದು ಅಂತ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನು ಕೊಡುತ್ತೆ. ದಟ್ ಈಸ್ ಕಾಲ್ಡ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋಸ್ ಟು ಪ್ರೊಟೆಕ್ಟ್ ದ ಅಪೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಥ್ರೂ ಕೇಶವಾನಂದ್ ಭಾರತಿ ಕೇಸ್ ಆಫ್ ದಿ ಅಂತ ಹೇಳ್ಬೋದು ಇಂದ 1973 ಅಲ್ಲಿ ಅಂತ. ಓಕೆನಾ? ಅಂದ್ರೆ ಇದು ಏನಂದ್ರೆ ಪಾರ್ಲಿಮೆಂಟ್ ಆರ್ಬಿಟ್ರಿ ಪವರ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಲಿಮಿಟ್ ಮಾಡುತ್ತೆ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಎನ್ನುವಂತ ಒಂದು ಕಾನ್ಸೆಪ್ಟ್ ಥ್ರೂ ಜುಡಿಷಿಯರಿ ಮುಖಾಂತರ. ಸೊ ಇಲ್ಲಿ ಕೂಡ ನಮಗೆ ಅಪೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಮೂರನೇ ಕೇಸ್ ನೋಡ್ತಾ ಹೋಗೋಣ. ನಾಜಿ ಫೌಂಡೇಶನ್ ಕೇಸ್ ಅಂತ ಬರುತ್ತೆ.
ಏನಪ್ಪ ಅಂದ್ರೆ ಆಕ್ಚುಲಿ ಇಲ್ಲಿ ಅಂದ್ರೆ ದರ್ ಇಸ್ ಅ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಮೊರಾಲಿಟಿ ಅಂದ್ರೆ ಎರಡು ತರ ಬರುತ್ತೆ ನಮ್ಗೆ, ಹೌದಾ? ಒಂದು ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಅಂತ ಬರುತ್ತೆ, ಇನ್ನೊಂದು ಪಬ್ಲಿಕ್ ಮೊರಾಲಿಟಿ ಅಂತ ಬರುತ್ತೆ. ಆದ್ರೆ ನಾಜ್ ಫೌಂಡೇಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಓನ್ಲಿ ಓಫೈಂಡ್ ದಟ್ ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಬಗ್ಗೆ ಮಾತ್ರನೇ ಸುಪ್ರೀಂ ಕೋರ್ಟ್ ಡಿಸ್ಕಸ್ ಮಾಡುತ್ತೆ, ನಾಟ್ ಬೈ ದಿ ಪಬ್ಲಿಕ್ ಮೊರಾಲಿಟಿ ಅಂತ ಹೇಳಿದ್ದೆ, ಹೌದಾ? ಸೊ ಇದ್ರ ಬಗ್ಗೆ ನಾನು ಅಂದ್ರೆ ಪ್ರಿವೇಲ್ ಮಾಡಂಗಿಲ್ಲ, ಓನ್ಲಿ ಟು ಪ್ರಿವೇಲ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ ಹೇಳುತ್ತೆ ಅಂಡರ್ ದ ನಾಜ್ ಫೌಂಡೇಶನ್ ಕೇಸಲ್ಲಿ. ಸೊ ಹಾಗಾಗಿ ನಮಗೆ ಶಬರಿಮಲ ಒಡೆಟ್ ಮುಖಾಂತರ ಗೊತ್ತಾಯ್ತು, ಕೇಶವಾನಂದ್ ಭಾರತಿ ಕೇಸ್ ಮುಖಾಂತರ ಗೊತ್ತಾಯ್ತು, ಅದೇ ರೀತಿ ನಾಜ್ ಫೌಂಡೇಶನ್ ಕೇಸ್ ಮುಖಾಂತರ ಗೊತ್ತಾಯ್ತು. ಇನ್ನು ನೋಡ್ತಾ ಹೋದ್ರೆ ಇನ್ನೊಂದು ಕೇಸ್ಗಳು ನೋಡ್ತಾ ಹೋಗೋಣ, ಇನ್ನು ಸಾಕಷ್ಟು ಕೇಸ್ಗಳಿದೆ. ಬಟ್ ನಮಗೆ ಇಲ್ಲಿ 10 ಮಾರ್ಕ್ಸ್ ಕೇಳೋದ್ರಿಂದ ಆದಷ್ಟು ಕಡಿಮೆ ಬರೆಯೋದು ಇದಾಗುತ್ತೆ, ಯಾಕಂದ್ರೆ ಓನ್ಲಿ 150 ವರ್ಡ್ ಮಾತ್ರ ಲಿಮಿಟ್ ಇರೋದ್ರಿಂದ ನಾವು ಆದಷ್ಟು ಕಡಿಮೆ ಬರೆದ್ರೆ ಇದಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಏನಂದ್ರೆ ರೀಸೆಂಟ್ ಆಗಿ 2017ರಲ್ಲಿ ಬಂದಂತ ಯಾವುದು KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನಡೆಯುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ರೈಟ್ ಟು ಪ್ರೈವೇಸಿ ಇಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಹಾಗಾಗಿ ನಮ್ಮ ಪ್ರೈವೇಸಿ ಇದೆಯಲ್ಲ, ಇದು ಕೂಡ ಆಕ್ಚುಲಿ ಒಂದು ನಮಗೆ ಮೊರಾಲಿಟಿ ಆಗುತ್ತೆ, ಒಂದು ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಆಗುತ್ತೆ. ಹಾಗಾಗಿ ಇಲ್ಲಿ ಕೂಡ ಅಪೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಅಂತ ಹೇಳ್ಬೋದು ಅಂಡರ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇಂದ 2017 ಅಲ್ಲಿ ದ ಸುಪ್ರೀಂ ಕೋರ್ಟ್ ಈಸ್ ಡಿಕ್ಲೇರ್ಡ್ ರೈಟ್ ಟು ಪ್ರೈವೇಸಿ ಇಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಅಂಡರ್ ದ ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ದೇರ್ ಇಸ್ ಅ ಡಿಕ್ರಿಮಿನಲೈಸೇಷನ್ ಆಫ್ ದ ಸೆಕ್ಷನ್ 377 ಆಫ್ ದ ಇಂಡಿಯನ್ ಪೆನಲ್ ಕೋಡ್ ಅಂತ. ಇದು ಕೂಡ 2016 ಮಾಡುತ್ತದೆ ಸುಪ್ರೀಂ ಕೋರ್ಟ್. ಆಕ್ಚುಲಿ ನಿಮಗೆಲ್ಲ ಗೊತ್ತಿರುವಂತೆ IPC ಒಂದು ಸೆಕ್ಷನ್ ಬರುತ್ತೆ, ಅದು ಸೆಕ್ಷನ್ 377 ಅಂತ. ಇದೇನ್ ಹೇಳುತ್ತೆ ಅಂದ್ರೆ ಆಕ್ಚುಲಿ ಹೋಮೋಸೆಕ್ಸುಯಾಲಿಟಿ ಏನ್ ಮಾಡುತ್ತೆ ಅಂದ್ರೆ ಕ್ರಿಮಿನಲೈಸ್ ಮಾಡುತ್ತೆ. ಯಾವುದೇ ಒಂದು ಏನಂದ್ರೆ LGBT ಗೊತ್ತಲ್ಲ, ಲೆಸ್ಬಿಯನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್, ಕ್ವೀರ್ ಕಮ್ಯುನಿಟಿ ಇದೆಯಲ್ಲ, ಅವ್ರು ಏನಂದ್ರೆ ಆಕ್ಚುಲಿ ಅವರು ಒಂದು ಬೈ ಬರ್ತೆ ಅದರ ಒಂದು ಡಿಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಅಪೋಸ್ ಮಾಡೋಕ್ಕಾಗಲ್ಲ, ಎಲ್ಲೊಂದ್ ಕಡೆ ವೈಲೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಆಗುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಿದ್ರೆ ಆಕ್ಚುಲಿ ಯಾವುದೇ ವ್ಯಕ್ತಿಗಳು ಹೋಮೋಸೆಕ್ಸುಯಾಲಿಟಿಯಲ್ಲಿ ತೊಡಸ್ಕೊಂಡ್ರೆ ಅವರನ್ನ ಕ್ರಿಮಿನಲ್ಸ್ ಅನ್ನಲ್ಲ ಅಂತ ಏನ್ ಮಾಡಿದ್ರೆ ಅದನ್ನ. ಸೊ ಸೆಕ್ಷನ್ 377 ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರೈಟ್ ಟು ಲೈಫ್ ಲಿಬರ್ಟಿಯನ್ನು ಏನ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಪೋಲ್ಡ್ ಮಾಡಿದೆ. ಇದು ಕೂಡ ಒನ್ ಟೈಪ್ ಆಫ್ ಏನಂತ ಹೇಳ್ಬೋದು ನಾವು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಸುಪ್ರೀಂ ಕೋರ್ಟ್ ಆಫ್ ಜುಡಿಷಿಯರಿ ಅಪೋಲ್ಡ್ ಮಾಡಿದೆ ಅಂತ ನಾವು ಹೇಳ್ಬೋದು ಈ ಕೇಸಲ್ಲಿ. ಅದೇ ರೀತಿ ಆರ್ಟಿಕಲ್ ಸೆಕ್ಷನ್ 497 ಆಫ್ ದ ಇಂಡಿಯನ್ ಪೆನಲ್ ಕೋಡ್ ಏನ್ ಹೇಳ್ತಿದ್ರೆ ಆಕ್ಚುಲಿ ಅಡಲ್ಟ್ರಿ ಅಂತ ಕರೀತಾರೆ. ಓಕೆ, ಕನ್ನಡದಲ್ಲಿ ವ್ಯಭಿಚಾರ ಅಂತ ಕರೀತಾರೆ. ಓಕೆ, ವ್ಯಭಿಚಾರ ಅಂದ್ರೆ ಅಡಲ್ಟ್ರಿ ಅಂತ ಕರೀತಾರೆ. ಇದನ್ನ ಕೂಡ ಏನ್ ಮಾಡಿದೆ ಸುಪ್ರೀಂ ಕೋರ್ಟ್, ಸೊ ಇದನ್ನ ಕೂಡ ಡಿಕ್ರಿಮಿನಲೈಸ್ ಮಾಡಿದೆ. ಸೊ ಆನ್ ದ ಬೇಸಿಸ್ ಆಫ್ ದ ಜೆಂಡರ್ ಬಯಾಸ್ ಅನ್ನ ಕಾರಣಕ್ಕಾಗಿ. ಜೊತೆಗೆ ಟ್ರಿಪಲ್ ತಲಾಕ್ ಬಿಲ್ ಕೂಡ ನಿಮಗೆಲ್ಲ ಗೊತ್ತಿರುತ್ತೆ, ಹೌದಾ? ಇದು ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಡೈವರ್ಸ್ ಪದ್ಧತಿ ಅಂತ ಕರಿತೀವಿ, ಟ್ರಿಪಲ್ ತಲಾಕ್ ಅಥವಾ ತ್ರಿವಾಳಿ ವಿಚ್ಛೇದನ ಅಂತ ಕರೀತೆ. ಇದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಕೇಸ್ಗಳ ಮುಖಾಂತರ ಏನಾಗುತ್ತೆ, ನಮಗೆ ನಮ್ಮ ಜುಡಿಷಿಯರಿ ಏನ್ ಮಾಡಿದೆ, ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಅಪೋಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಒಂದ್ ಸೆಕೆಂಡ್ ನೋಡೋದಾದ್ರೆ ಆಕ್ಚುಲಿ ಟ್ರಿಪಲ್ ತಲಾಕ್ ಬರಿಬಹುದು, ಸೆಕ್ಷನ್ 377 ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಆಮೇಲೆ ರೈಟ್ ಟು ಪ್ರೈವೇಸಿ ಇದೆ, ಹಾಗೆ ಓಕೆ ಸೊ ಹಾಗೆ ನಾಜ್ ಫೌಂಡೇಶನ್ ಕೇಸ್ ಇದೆ, ಕೇಶವಾನಂದ್ ಭಾರತಿ ಕೇಸ್ ಇದೆ, ಹಾಗೆ ಶಬರಿಮಲ ಮುಖಾಂತರ ಆಕ್ಚುಲಿ ನಾವು ಈ ಒಂದು ಆನ್ಸರ್ಗೆ ಬರೆದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದಕ್ಕೆ ನಾವು ಕನ್ಕ್ಲೂಷನ್ ಕೂಡ ಬರೀಬಹುದು, ಜಸ್ಟ್ ನೋಡ್ತಾ ಒಂದು ಪಾಯಿಂಟ್ಸ್ ಅನ್ನ. ಓಕೆ ನೋಡಿ, ನಮ್ಮ ಒಂದು ಸಂವಿಧಾನ ಇದೆಯಲ್ಲ, ಸೊ ಅಲ್ಲಿ ಮೊರಾಲಿಟಿ ತುಂಬಾ ಇಂಪಾರ್ಟೆಂಟ್ ಅನ್ನೋ ಪ್ಲೇಸ್ ಅನ್ನ ಹೋಗುತ್ತೆ. ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಇಸ್ ಇಂಪಾರ್ಟೆಂಟ್ ಫಾರ್ ಕಾನ್ಸ್ಟಿಟ್ಯೂಷನ್ ಲಾ ಟು ಬಿ ಎಫೆಕ್ಟಿವ್. ವಿತೌಟ್ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ದ ಆಪರೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟೆಂಡ್ಸ್ ಟು ಬಿಕಮ್ ಎ ಆರ್ಬಿಟ್ರಿ, ಎರಾಟಿಕ್ ಆಗುತ್ತೆ ಮತ್ತೆ ಕ್ಯಾಪ್ರಿಸಿಯಸ್ ಆಗುತ್ತೆ ಅಂತ. ಅಂದ್ರೆ ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏನಂದ್ರೆ ಒಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದನ್ನ ನಾವು ಅಂದ್ರೆ ಕನ್ಕ್ಲೂಷನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆನ್ಸರ್ ಶುಡ್ ಬಿ ವೆರಿ ಗುಡ್ ಮ್ಯಾನರ್ ಅಂತ ಹೇಳ್ಬೋದು. ಓಕೆ, ಎಸ್. Moving to the next question. Next question ನೋಡ್ತಾ ಹೋಗೋಣ. Second question, discuss the desirability of greater representation to women in the higher judiciary to ensure diversity, equity and inclusiveness ಅಂತ ಕೇಳಿದರೆ ಇದು ಕೂಡ 10 ಮಾರ್ಕ್ಸ್ ಕ್ವೆಶ್ಚನ್ ಇದೆ, 150 ವರ್ಡ್ಸ್ ಅಲ್ಲಿ ಬರಬೇಕು. ಕನ್ನಡದಲ್ಲಿ ವೈವಿಧ್ಯತೆ, ಸಮಾನತೆ, ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಉನ್ನತ ನ್ಯಾಯಾಂಗದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯದ ಅಪೇಕ್ಷಣೀಯತೆಯನ್ನ ಚರ್ಚಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ವುಮೆನ್ಸ್ ಇಂದ ಹೈಯರ್ ಜುಡಿಷಿಯರಿ ಅನ್ನುವಂಥದ್ದು ಈ ಒಂದು ಕ್ವೆಶ್ಚನ್ ಅಲ್ಲಿ. ಇಲ್ಲಿ ಮೇಜರ್ ಏನಂದ್ರೆ ಫೋಕಸ್ ಮಾಡುವಂಥದ್ದು ಏನಂತಂದ್ರೆ ಆಕ್ಚುಲಿ
ರೀಪ್ರೆಸೆಂಟೇಷನ್ ಟು ವುಮೆನ್ ಇನ್ ದ ಹೈಯರ್ ಜುಡಿಷಿಯರಿ ಅನ್ನುವಂಥದ್ದು ಇಲ್ಲೇನಾಗುತ್ತೆ ಅಂದ್ರೆ ಒಂದು ಮೇನ್ ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು. ಅದರ ಮುಖಾಂತರ ಏನ್ ಮಾಡ್ಬೋದು ನಾವು ಡೈವರ್ಸಿಟಿ, ಇಕ್ವಿಟಿ ಮತ್ತೆ ಇನ್ಕ್ಲೂಸಿವ್ ಅನ್ನ ಸಾಧಿಸಬಹುದು ಹೇಗೆ ಅಂತ ಕೇಳಿದ್ದಾರೆ. ಆಕ್ಚುಲಿ ಈ ಒಂದು ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು ನಾವು. ಸೊ ಇದು 10 ಮಾರ್ಕ್ಸ್ ಕ್ವಶನ್ ಇದೆ, 150 ವರ್ಡ್ಸ್ ಅಲ್ಲಿ ಬರಬೇಕಾಗಿದೆ. ಓಕೆನಾ? ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಏನಂದ್ರೆ ಇಟ್ ಇಸ್ ಒನ್ ಟೈಪ್ ಆಫ್ ದ ವುಮೆನ್ ಎಂಪವರ್ಮೆಂಟ್ ಒಂದು ನಾವು ಏನಂದ್ರೆ ಟಾಪಿಕ್ ಅಂತ ಹೇಳ್ಬೋದು. ಇದಕ್ಕೆ ಏನಂದ್ರೆ ನಾವು ಫಸ್ಟ್ ಗೆ ಒಂದು ಕೋಟ್ ಯೂಸ್ ಮಾಡ್ಕೊಂಡ್ರೆ ಒಂದು ಆನ್ಸರ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೋಡಿ, ಏನಂದ್ರೆ ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಈಸ್ ಮೆಜರ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ವುಮೆನ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ದೇಶದ ಅಭಿವೃದ್ಧಿಯನ್ನ ಅಳತೆ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಹೆಣ್ಣುಮಕ್ಕಳ ಅಭಿವೃದ್ಧಿ ಆಗಿರುತ್ತೆ, ಅಂದ್ರೆ ಮಹಿಳೆಯರ ಅಭಿವೃದ್ಧಿಯನ್ನ ಆ ದೇಶದ ಅಭಿವೃದ್ಧಿ ಅಂತೇಳಿ ಮೆಜರ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ದೇರ್ ಇಸ್ ನೋ ಚಾನ್ಸ್ ಆಫ್ ದಿ ವೆಲ್ಫೇರ್ ಆಫ್ ದಿ ವರ್ಲ್ಡ್ unless the condition of the woman is improved. It is not possible for a bird to fly on the one wing ಅಂತ ಕೇಳಿದ್ದಾರೆ. ಅಂದ್ರೆ ಈ ಜಗತ್ತಿದೆಯಲ್ಲ, ಈ ಜಗತ್ತಲ್ಲಿ ಏನಂದ್ರೆ ಆಕ್ಚುಲಿ ಗಂಡು ಹೆಣ್ಣು ಅಂತದ್ದು ಏನಂದ್ರೆ ಒಂದು ಪಕ್ಷಿಯ 2 ರೆಕ್ಕೆಗಳಿದ್ದಾಗೆ. ಸೊ ಹಾಗಾಗಿ ನಾವು ಹೆಣ್ಮಕ್ಕಳನ್ನ ಡಿಪ್ರೈವ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಒಂದೇ ರೆಕ್ಕೆಯಿಂದ ಪಕ್ಷಿ ಹಾರಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಹೆಣ್ಮಕ್ಳಿಗೆ ಕೂಡ ಅವರಿಗೆ ಒಂದು ಅಪಾರ್ಚುನಿಟಿ ಕೊಡಬೇಕು, ಮತ್ತೆ ಅವರಿಗೆ ಕೂಡ ಒಂದು ನಾವು ಸಬಲೀಕರಣ ಮಾಡಬೇಕನ್ನೋದು ಸ್ವಾಮಿ ವಿವೇಕಾನಂದ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅಥವಾ ಕೋಟ್ ಅನ್ನ ಸೊ ಫಸ್ಟ್ ಗೆ ಆನ್ಸರ್ ಅಲ್ಲಿ ಬಳಸ್ಕೊಂಡ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆಗಿರುವಂತ ನಾವು ಹೇಳ್ಬೋದು. ರೈಟ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಗೆ ಏನಂದ್ರೆ ಆಕ್ಚುಲಿ ಕ್ವಶನ್ ಅನ್ನು ಕೇಳಿದ್ರೆ ಅಂದ್ರೆ ಹೈಯರ್ ರಿಪ್ರೆಸೆಂಟೇಷನ್ ಆಫ್ ದ ವುಮೆನ್ಸ್ ಇನ್ ದ ಹೈಯರ್ ಜುಡಿಷಿಯರಿ ಅಂತ ಕೇಳ್ತಾರೆ. ಹೌದಾ? ಸಾಕಾಗಿ ಅಂದ್ರೆ ನಾವು ಸ್ವಲ್ಪ ಈ ಒಂದು ಆನ್ಸರ್ ಗೆ ಅಂದ್ರೆ ಒಂದು ಡಾಟಾ ಕೊಟ್ರೆ ಸೊ ಆನ್ಸರ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರೆಸೆಂಟ್ ಆಗಿರುವಂತ ಒಂದು ಸಿಚುವೇಶನ್ಸ್ ನೋಡ್ತಾ ಹೋಗೋಣ ಡಾಟಾ ಮುಖಾಂತರ. ನೋಡಿ, ನಮ್ಮ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇದರಲ್ಲಿ ಅಂದ್ರೆ ಟೋಟಲ್ ಆಗಿ 34 ಜನ ಜಡ್ಜಸ್ ಇದ್ದಾರೆ. ದೇರ್ ಇಸ್ ಅ 34 ಜಡ್ಜಸ್ ಇನ್ ದಿ ಸುಪ್ರೀಂ ಕೋರ್ಟ್ ಇದ್ದಾರೆ. ಅದರಲ್ಲಿ ಬರೀ ಇಬ್ಬರು ಮಾತ್ರ 2 ಮೆಂಬರ್ಸ್ ಮಾತ್ರ ಅಂದ್ರೆ ವುಮೆನ್ ಜಡ್ಜ್ ಇದ್ದಾರೆ. ರಿಮೈನಿಂಗ್ ಆಲ್ ಆರ್ ಮೇಲ್ ಜಡ್ಜಸ್ ಇದ್ದಾರೆ. ಅಂದ್ರೆ 32 ಜನ ಮೇಲ್ ಜಡ್ಜಸ್ ಇದ್ದಾರೆ, ಓನ್ಲಿ 2 ಮೆಂಬರ್ಸ್ ಮಾತ್ರನೇ ವುಮೆನ್ ಜಡ್ಜ್ ಇದ್ದಾರೆ ಇನ್ ದ ಸುಪ್ರೀಂ ಕೋರ್ಟ್ ಅಂತ. ಅಂದ್ರೆ ಇದರಿಂದ ಗೊತ್ತಾಗ್ತದೆ ನಮಗೆ ದೇರ್ ಇಸ್ ಎ ಲಾಟ್ ಆಫ್ ಡಿಸ್ಪ್ಯಾರಿಟಿ ಅಥವಾ ಲಾಟ್ ಆಫ್ ಗ್ಯಾಪ್ ಇನ್ ದ ಮೇಲ್ ಫಿಮೇಲ್ ಒಂದು ರಿಪ್ರೆಸೆಂಟೇಷನ್ ಇಂದ ಜುಡಿಷಿಯರಿ ಅಂತ ಹೇಳ್ಬೋದು. ಓಕೆನಾ? ಅದೇ ರೀತಿ ನಮಗೆ ನೆಕ್ಸ್ಟ್ ಬಂದ್ರೆ ಆಕ್ಚುಲಿ ಏನಂದ್ರೆ ನಮ್ಮ ಒಂದು ದೇಶದ ಮೊಟ್ಟ ಮೊದಲ ಸಿಜೆ ಆಗಿ ಅಪಾಯಿಂಟ್ ಆಗುವಂತದ್ದು ಇದೆ ಮುಂದೆ ಯಾರಂತಂದ್ರೆ ಅದು BV ನಾಗರತ್ನವರು. ಇವರು ಕರ್ನಾಟಕದ ಹೈಕೋರ್ಟ್ ಜಡ್ಜ್ ಆಗಿದ್ರು, ಮೂಲತಃ ಕರ್ನಾಟಕದವರು. ಸೊ ಅದು ಕೂಡ ಮೆನ್ಷನ್ ಮಾಡಿದ್ರೆ ಓಕೆ ಅಂತೇಳಿ. ಜೊತೆಗೆ ನೋಡಿ, ಇನ್ನು ನಮ್ಮ ದೇಶದಲ್ಲಿ ಅಂದ್ರೆ ಟೋಟಲ್ ಆಗಿ 26 ಕೋರ್ಟ್ಗಳಿದೆ. ಹೌದಾ? ಒಂದು ಸುಪ್ರೀಂ ಕೋರ್ಟ್ ಇದೆ, 25 ಹೈಕೋರ್ಟ್ಸ್ಗಳಿದೆ. ಅಲ್ಲಿ ಏನಂದ್ರೆ ಟೋಟಲ್ ನಮ್ಮ ದೇಶದಲ್ಲಿರುವಂತಹ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜ್ಗಳಿರುವಂತಹ ಜಡ್ಜ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 1113 ಜಡ್ಜಸ್ ಇದ್ದಾರೆ. ಎಷ್ಟಿದ್ದಾರೆ ಟೋಟಲ್ ಆಗಿ? 1113 ಜಡ್ಜಸ್ ಇದ್ದಾರೆ ಟೋಟಲ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ. ಅದರಲ್ಲಿ ಬರೀ 80 ಜನ ಮಾತ್ರನೇ ಲೇಡೀಸ್ ಇದ್ದಾರೆ. ಎಲ್ಲರೂ ಅಗೇನ್ ಏನಂದ್ರೆ ರಿಮೈನಿಂಗ್ ಆಲ್ ಆರ್ ಬಿಲಾಂಗ್ಸ್ ಟು ದ ಮೇಲ್ ಕ್ಯಾಟಗರಿ ಇದ್ದಾರೆ. ಅಂದ್ರೆ ಇಲ್ಲಿ ಕೂಡ ಏನಾಗುತ್ತೆ, ಲಾಟ್ ಆಫ್ ಒಂದು ಗ್ಯಾಪ್ ತೋರಿಸ್ತಾ ಇದೆ. ಸೊ ಬಿಟ್ವೀನ್ ದ ಮೇಲ್ ಅಂಡ್ ಫಿಮೇಲ್ ರಿಪ್ರೆಸೆಂಟೇಷನ್ ಇಂದ ಸೊ ಜುಡಿಷಿಯರಿ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಮಗೆ ಸೊ ಪ್ರೆಸೆಂಟ್ ಆಗಿ ದೇರ್ ಇಸ್ ಎ ನೆಸೆಸಿಟಿ ಟು ಹೈಯರ್ ರಿಪ್ರೆಸೆಂಟೇಷನ್ ಇಂದ ಜುಡಿಷಿಯರಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡಿ, ಈಗ ಪಂಜಾಬ್, ಹರಿಯಾಣದಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇದೆ ವುಮೆನ್ಸ್ ಎಷ್ಟಂದ್ರೆ 85ರಲ್ಲಿ 11 ಜನ ಜಡ್ಜಸ್ ಇದ್ದಾರೆ ಫಿಮೇಲು. ಅದೇ ರೀತಿ ಇನ್ನು ಮಣಿಪುರ್, ಮೇಘಾಲಯ, ಪಾಟ್ನಾ, ತ್ರಿಪುರಾ, ತೆಲಂಗಾಣ, ಉತ್ತರಾಖಂಡ್ ಇದೆಯಲ್ಲ, ಇಲ್ಲಿರುವಂತಹ ಹೈಕೋರ್ಟ್ಗಳಲ್ಲಿ ಒಬ್ಬರೇ ಲೇಡಿ ಜಡ್ಜ್ ಕೂಡ ಇಲ್ಲ. ಅಂದ್ರೆ ಮಣಿಪುರದಲ್ಲಿ, ಮೇಘಾಲಯದಲ್ಲಿ, ಪಾಟ್ನಾದಲ್ಲಿ, ತ್ರಿಪುರಾದಲ್ಲಿ, ತೆಲಂಗಾಣದಲ್ಲಿ, ಉತ್ತರಾಖಂಡದಲ್ಲಿ ದೇರ್ ಇಸ್ ನೋ ಸಿಂಗಲ್ ಜಡ್ಜ್ ಇನ್ ದಟ್ ಹೈಕೋರ್ಟ್ಸ್ ಅಂತ. ಅಂದ್ರೆ ಇಲ್ಲಿ ಕೂಡ ಅಗೇನ್ ದೇರ್ ಇಸ್ ಅ ಲ್ಯಾಕ್ ಆಫ್ ವುಮೆನ್ ರಿಪ್ರೆಸೆಂಟೇಷನ್ ಇಂದ ಸೊ ಜುಡಿಷಿಯರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಡಾಟಾಗಳು ಬರೆದ್ರೆ ನಮಗೆ ಒಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ನಾವು ಮಹಿಳೆಯರಿಗೆ ಒಂದು ಜುಡಿಷಿಯರಿ ಅವಕಾಶ ಕೊಡೋದ್ರಿಂದ ಯಾವ ರೀತಿ ಒಂದು ಡೈವರ್ಸಿಟಿಯನ್ನ, ಇನ್ಕ್ಲೂಷನ್ ಅನ್ನ ಮೇಂಟೈನ್ ಮಾಡುವಂತ ಒಂದು ನಮಗೆ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ. ಓಕೆ, ಸೊ ಏನಂದ್ರೆ ಇಲ್ಲಿ ಫಸ್ಟ್ ಒಂಥರ ನಾವು ಗ್ಲೋಬಲ್ ನೋಡ್ತಾ ಹೋಗೋಣ ಫಸ್ಟ್. ಹೌದಾ? ನಮಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಅಂತ ಕೇಳಿದ್ರೆ ನೀವು, ಹೌದಾ? ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರೀತಾರೆ. ಟೋಟಲ್ ಆಗಿ 17 ಗೋಲ್ಸ್ ಇದೆ. ಇದನ್ನ 2015ರಿಂದ 2030ರವರೆಗೆ ಇಡೀ ಜಗತ್ತಿನಾದ್ಯಂತ ಇವುಗಳನ್ನ ತಲುಪುವಂತದ್ದು ಆಕ್ಚುಲಿ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಂದು ಮುಖ್ಯ ಗುರಿಗಳಾಗಿದೆ. ಅದರಲ್ಲಿ ನಮಗೆ SDG 5 ಮತ್ತೆ SDG 16 ಏನಂತಂದ್ರೆ ಆಕ್ಚುಲಿ ಅಡ್ರೆಸ್ ದ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹ್ಯಾವಿಂಗ್ ಎ ಜೆಂಡರ್ ಈಕ್ವಾಲಿಟಿ ಅಂತ ಹೇಳುತ್ತೆ. ಅಂದ್ರೆ ಜಗತ್ತಿನಾದ್ಯಂತ ನಾವು ಒಂದು ಲಿಂಗ ಸಮಾನತೆಯನ್ನ ಸಾಧಿಸುವಂತದ್ದು, ಜೊತೆಗೆ ವುಮೆನ್ಸ್ ರಿಪ್ರೆಸೆಂಟೇಷನ್ ಇನ್ ದ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ದ ಜುಡಿಷಿಯರಿ ಅಂತ. ಹಾಗಾಗಿ ನಮಗೆ SDG 5 ಮತ್ತೆ SDG 16 ಇದೆಯಲ್ಲ, ಇದು ಆಕ್ಚುಲಿ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತಾ. ಸೊ ಹಾಗಾಗಿ ಇದನ್ನ ಬಂದ್ರೆ ಚೆನ್ನಾಗಿರುತ್ತೆ. ಅದೇ ರೀತಿ ನೋಡಿ,
ದ ವುಮೆನ್ ಜಡ್ಜಸ್ ಸ್ಟ್ರೆಂತ್ ಇನ್ ದ ಜುಡಿಷಿಯರಿ ಹೆಲ್ಪ್ ಗೇನ್ ದ ಪಬ್ಲಿಕ್ ಟ್ರಸ್ಟ್ ಅಂತ. ಈಗ ನೋಡಿ ಏನಂದ್ರೆ ಎಷ್ಟು ಹೆಣ್ಮಕ್ಳು ಅಂದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗುತ್ತೆ ಜುಡಿಷಿಯರಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಒಂದು ಪಬ್ಲಿಕ್ ಟ್ರಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಒಂದು ಸಾರ್ವಜನಿಕ ನಂಬಿಕೆ ಏನಿದೆ ಜುಡಿಷಿಯರಿ ಮೇಲ್ಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಾವು ಅವರಿಗೆ ಕೂಡ ಒಂದು ಆಪರ್ಚುನಿಟಿಯನ್ನ ಕೊಡೋದ್ರ ಮುಖಾಂತರ. ಅದೇ ರೀತಿ ದ ಎಂಟ್ರಿ ಆಫ್ ದ ವುಮೆನ್ ಜಡ್ಜಸ್ ಇಸ್ ಎ ಪಾಸಿಟಿವ್ ಸ್ಟೆಪ್ಸ್ ಇನ್ ಡೈರೆಕ್ಷನ್ ಆಫ್ ಜುಡಿಷಿಯರಿ ಬೀಂಗ್ ಮೋರ್ ಟ್ರಾನ್ಸ್ಪರೆಂಟ್ ಇನ್ಕ್ಲೂಸಿವ್ ರಿಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಹೂಸ್ ಲೈವ್ ದಿ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ನೋಡಿ ನಮ್ಮ ದೇಶ ಇದೆಯಲ್ಲ ಬರೀ ಗಂಡ್ಮಕ್ಳು ಇಲ್ಲ ಹೆಣ್ಮಕ್ಳು ಕೂಡ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕೂಡ ಅಂದ್ರೆ ಎಷ್ಟಿಲ್ಲ ಅಂದ್ರೆ ಎಲ್ಲ ಒಂದು ಪೀಪಲ್ಸ್ ಕೂಡ ಏನಂದ್ರೆ ಏನಾಗುತ್ತೆ ಸೊ ಅವ್ರಿಗೆ ಕೂಡ ಅಟ್ಲೀಸ್ಟ್ ಒಂದು ರಿಪ್ರೆಸೆಂಟೇಷನ್ ಸಿಗುತ್ತೆ, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಸಿಗುತ್ತೆ, ಜೊತೆಗೆ ಇನ್ಕ್ಲೂಸಿವ್ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಒಂದು ವುಮೆನ್ ರಿಪ್ರೆಸೆಂಟೇಷನ್ ನಾವು ಕೊಡೋದ್ರ ಮುಖಾಂತರ. ಅದೇ ರೀತಿ ವುಮೆನ್ ಜಡ್ಜಸ್ ಎನ್ಹಾನ್ಸ್ ದ ಲೆಜಿಟಿಮಸಿ ಆಫ್ ದಿ ಕೋರ್ಟ್ಸ್, ದೇ ಆರ್ ಓಪನ್ ಅಂಡ್ accessible ಟು ದೋಸ್ ಹೂ ಸೀಕ್ recourse ಆಫ್ ದಿ ಜಸ್ಟಿಸ್ ಅಂತ. ನಾವು ಮಹಿಳೆಯರಿಗೆ ಒಂದು ಜುಡಿಷಿಯರಿ ಸ್ಥಾನವನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಕೂಡ ಒಂದು ಮುಕ್ತವಾಗಿ ನಂತರ ಆಕ್ಚುಲಿ ಒಂದು ಓಡಿಟನ್ನು ಕೊಡುವಂಥದ್ದು ಕೂಡ ಅವರು ಮಾಡುವಂಥದ್ದಾಗಂತ ನಾವು ಇದರಲ್ಲಿ ನೋಡುವಂತಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ದ ವುಮೆನ್ ಜಡ್ಜಸ್ ಬ್ರಿಂಗ್ ದೋಸ್ ಲೈವ್ಡ್ ಎಕ್ಸ್ಪೀರಿಯನ್ಸ್ ಟು ದೇರ್ ಜುಡಿಷಿಯಲ್ ಆಕ್ಷನ್ಸ್, ಎಕ್ಸ್ಪೀರಿಯನ್ಸ್ ದಟ್ ಟೆಂಡ್ ಟುವರ್ಡ್ ಎ ಮೋರ್ ಕಾಂಪ್ರಿಹೆನ್ಸಿವ್ ಅಂಡ್ ಎಂಪಥೆಟಿಕ್ ಪರ್ಸ್ಪೆಕ್ಟಿವ್ ಅಂತ ಕರೀತಾರೆ. ಹೌದಾ, ಇದನ್ನ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ಮಧ್ಯಪ್ರದೇಶ ಏನಾಗುತ್ತೆ ಹೈಕೋರ್ಟ್ ಅಲ್ಲಿ ಅಂದ್ರೆ ಒಬ್ರು ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಯಾರೋ ಒಬ್ಬ ಎಕ್ಸನ್ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಹುಡುಗಿಗೆ ರೇಪ್ ಮಾಡಿರ್ತಾನೆ, ಆಕ್ಚುಲಿ ಅಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿರ್ತಾನೆ. ಅವನು ಏನಂದ್ರೆ ಅದು ಕೋರ್ಟಿಗೆ ಹೋಗೋದು ಕೇಸ್. ಅವಾಗ ಏನ್ ಮಾಡ್ತಾರೆ ಜಡ್ಜ್ ಅಂದ್ರೆ ಆಕ್ಚುಲಿ ಆ ಹುಡುಗನಿಗೆ ಒಂದಿಷ್ಟು ಹುಡುಗಿ ಏನ್ ಮಾಡ್ತಾರೆ ಅಂದ್ರೆ ಆ ರೇಪಿಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಒಂದಿಷ್ಟು ಅಮೌಂಟ್ ಕೊಡಿಸಿ ರಾಖಿ ಕಟ್ಸ್ತಾರೆ. ನೋಡಿ ಹೌದಾ, ಇದರಿಂದ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಜುಡಿಷಿಯಲಿ ಎಷ್ಟು ಒಂದು ಲ್ಯಾಕ್ ಆಫ್ ಒಂದು ಜೆಂಡರ್ ಸೆನ್ಸಿಟಿವ್ ಇದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ಹೆಣ್ಮಕ್ಳನ್ನ ಈ ತರ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವರು ಕೂಡ ಏನಂದ್ರೆ ಒಂಥರ ಆ ತರದ ಜಡ್ಮೆಂಟ್ ಗಳಿಗೆ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಮತ್ತೆ ಎಂಪಥೆಟಿಕ್ ಆಗಿರಂದ್ರೆ ಒಂದು ಜಡ್ಮೆಂಟ್ ಕೊಡೋದ್ರ ಮುಖಾಂತರ ಒಂದು ಈಕ್ವಲ್ ಸೊಸೈಟಿಯನ್ನ ಮಾಡೋದ್ರಲ್ಲಿ ಅವರ ಒಂದು ಪಾಲು ಕೂಡ ಒಂದು ನಮಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ದೇರ್ ಇಸ್ ಅ ವುಮೆನ್ ರಿಪ್ರೆಸೆಂಟೇಷನ್ ಇನ್ ದ ಜುಡಿಷಿಯರಿ ಮುಖಾಂತರ. ಅದೇ ರೀತಿ ಎಡ್ಜುಡಿಕೇಶನ್ ಈಸ್ ಎನ್ಹಾನ್ಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ದ ವುಮೆನ್ ಹೂ ಬ್ರಿಂಗ್ ಟು ದ for consideration that would not have been taken into account in their absence, and the scope of the discussion is hence enlarged, possibly preventing the ill considered or consider improper decisions ಅಂತ. ನಾವು ಹೆಣ್ಣು ಮಕ್ಕಳಿಗೆ ಏನಂದ್ರೆ ಆಕ್ಚುಲಿ ಮಹಿಳೆಯರಿಗೆ ಕೂಡ ಒಂದು ಜುಡಿಷಿಯಲ್ ಸ್ಥಾನವನ್ನು ಕೊಡೋದ್ರಿಂದ ನೋಡಬಹುದು ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಒಂದು ಇಲ್ ಕನ್ಸಿಡರೇಷನ್ ಅಥವಾ ಇಂಪ್ರಾಪರ್ ಏನಾದ್ರು ಡಿಸಿಷನ್ಸ್ ಆಗೋದನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಎ ಜೆಂಡರ್ ಪರ್ಸ್ಪೆಕ್ಟಿವ್ ಎನ್ಹಾನ್ಸಸ್ ದ fairness of the adjudication which ultimately benefits the both men and women ಆಗುತ್ತೆ. ನಾವೇನಂದ್ರೆ ಒಂದು ಜೆಂಡರ್ ಪರ್ಸ್ಪೆಕ್ಟಿವ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದರಿಂದ ಬೋತ್ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಒಂದು ಸಾಕಷ್ಟು ಒಂದು ಜುಡಿಷಿಯಲ್ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ರಿಪ್ರೆಸೆಂಟೇಷನ್ ಮುಖಾಂತರ ಅಂತ, ರೈಟ್? ಇನ್ನು ಕನ್ಕ್ಲೂಡ್ ಮಾಡ್ಬೇಕಾದ್ರೆ ನೋಡ್ತಾ ಹೋಗೋಣ. ಸೊ ರೀಸೆಂಟ್ ಆಗಿ ನಮ್ಮ ಪ್ರಸ್ತುತವಾಗಿರುವಂತಹ ಸುಪ್ರೀಂ ಕೋರ್ಟ್ ನ ಸಿಜೆ ಆಗಿರುವಂತಹ ಎನ್ ವಿ ರಮಣ ಏನಂತಾರೆ ಅಂದ್ರೆ ಆಕ್ಚುಲಿ ಅವರು ಕೂಡ ಆಕ್ಚುಲಿ ನಮ್ಮ ಜುಡಿಷಿಯರಿ ಅಂದ್ರೆ 50% ರಿಸರ್ವೇಶನ್ ಅಂದ್ರೆ ಮಹಿಳೆಯರಿಗೆ ಕೊಡಬೇಕಂತ ಅವರು ಕೂಡ ಆಕ್ಚುಲಿ ಒಂದು ಕನ್ಸರ್ನ್ ಕೊಟ್ಟಿದ್ದಾರೆ ರೀಸೆಂಟ್ ಒಂದು ಸ್ಪೀಚ್ ಅಲ್ಲಿ, ಅದು ಕೂಡ ನಾವು ಮೆನ್ಷನ್ ಮಾಡಬಹುದು. ಅದೇ ರೀತಿ ನೋಡಿ ಈ ಜುಡಿಷಿಯಲ್ ಆರ್ಡರ್ ಶುಡ್ ಕನ್ಫರ್ಮ್ ದ ಸರ್ಟನ್ ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ನೆಸೆಸರಿ ಸ್ಟೆಪ್ಸ್ ಆರ್ ಟು ಬಿ ಟೇಕನ್ ಇನ್ ಟು ಎನ್ಶೂರ್ ದಟ್ ದ ಇಟ್ ಡಸ್ ನಾಟ್ ಹ್ಯಾಪನ್ ಇನ್ ದ ಫ್ಯೂಚರ್ ಅಂತ. ಈಗ ಆಲ್ರೆಡಿ ನೆಕ್ಸ್ಟ್ ಅಂದ್ರೆ ಆಗ್ಲೇ ಹೇಳ್ತಾ ಇದೀನಿ ಹೌದಾ, ನೋಡಿ 34 ಟೋಟಲ್ ಜಡ್ಜಸ್ ಅಲ್ಲಿ ಬರೀ 2 ಜನ ಮಾತ್ರನೇ ಫಿಮೇಲ್ ಜಡ್ಜ್ ಇದ್ದಾರೆ. ಅಂದ್ರೆ ತುಂಬಾ ಲ್ಯಾಗ್ ಇದೆ ಅಂತ ಹೇಳ್ತೀವಿ, ತುಂಬಾ ಲ್ಯಾಕ್ ಆಫ್ ಒಂದು ರಿಪ್ರೆಸೆಂಟೇಷನ್ ಇದೆ. ಇದನ್ನ ಫ್ಯೂಚರ್ ಮುಂದೋಡ್ಕೊಂಡು ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ನಾವು ಜೆಂಡರ್ ಬಯಾಸ್ ಮಾಡೋದಾಗುತ್ತೆ ಅಥವಾ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡೋದಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರದು ನಾವು. ಅದೇ ರೀತಿ SC ಮಸ್ಟ್, ಓಕೆನಾ, SC ಸುಪ್ರೀಂ ಕೋರ್ಟ್ ಮಸ್ಟ್ ಡೈರೆಕ್ಟ್ ದ ಕಲೆಕ್ಷನ್ ಆಫ್ ಡಾಟಾ ಟು ಡಿಟರ್ಮೈನ್ ದ ನಂಬರ್ ಆಫ್ ವುಮೆನ್ ಜಡ್ಜಸ್ ಇನ್ ದ ಲೋವರ್ ಜುಡಿಷಿಯರಿ ಅಂಡ್ ಟ್ರಿಬ್ಯುನಲ್ಸ್, also to determine the year-wise number of the senior designates by the all high courts ಅಂತ. ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕಂದ್ರೆ ಆಕ್ಚುಲಿ ಎಲ್ಲಾ ಲೋವರ್ ಕೋರ್ಟ್ಗಳದ್ದು NGT ಆಗಿರ್ಬೋದು, ಆಮೇಲೆ ಹೈಕೋರ್ಟ್ಗಳಾಗಿರ್ಬೋದು, ಸಬಾರ್ಡಿನೇಟ್ ಕೋರ್ಟ್ ಆಗಿರ್ಬೋದು, ಅಲ್ಲಿರುವಂತ ಹೆಣ್ಣು ಮಕ್ಕಳ ಒಂದು ಏನಂದ್ರೆ ಒಂದು ಸೀಟ್ಗಳ ಸ್ಥಾನವನ್ನು ಆಕ್ಚುಲಿ ಅವರು ಕೌಂಟ್ ಮಾಡ್ಕೊಂಡು ಮತ್ತೆ ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಮೇಲ್ಗಡೆ ಬರಕ್ಕೆ ಅವಕಾಶ ಕೊಡುವಂತ ಅಧಿಕಾರ ಒಂದು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡ್ಬೇಕಂತ ಒಂದು ನಾವು ಮೆಜರ್ ಅನ್ನ ಹೇಳ್ಬೋದು. ಅದೇ ರೀತಿ greater representation of women should be ensured at all levels of the judiciary, including the Supreme Court. This initiative must come from the SC itself, considering the power of appointments rests almost exclusive with the SC collegium ಅಂತ ಕರೀತಾರೆ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಒಂದು
ಜುಡಿಷಿಯರಿ ಸ್ಥಾನಮಾನ ಕೊಡಬೇಕಾದ್ರೆ ಮೇಜರ್ ರೋಲ್ ಯಾರು ತಗೊಳ್ಬೇಕಪ್ಪ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ತಗೋಬೇಕು. ಯಾಕಂದ್ರೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡುವಂತ ಒಂದು ಬಾಡಿ ಅಂತಂದ್ರೆ ಅದು ನಾವು ಕೊಲಿಜಿಯಂ ಅಂತ ಕರಿತೀವಿ. ಹೌದಾ, ಇದು ಒಂದು 5 ಮೆಂಬರ್ ಬಾಡಿ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ಇನಿಷಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ನಮ್ಮ ಒಂದು ಜುಡಿಷಿಯರಿ ಒಂದೇನಂದ್ರೆ ಇನ್ಕ್ರೀಸಿಂಗ್ ದ ರಿಪ್ರೆಸೆಂಟೇಷನ್ ಆಫ್ ದ ಫೀಮೇಲ್ಸ್ ಇನ್ ದ ಜುಡಿಷಿಯರಿ ಅಂತ ನಾವು ಹೇಳ್ಬೋದು. ಅಂದ್ರೆ ಸುಪ್ರೀಂ ಕೋರ್ಟ್ ಮೇಜರ್ ಸ್ಟೆಪ್ ತಗೊಂಡ್ರೆ ನಾವು ಈಸಿಯಾಗಿ ಇದನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ the goal must have to achieve the at least 50% representation of the women in the all leadership positions, and there should be a mandatory training of all lawyers on the gender sensitization ಅಂತ ಹೇಳ್ತಾರೆ. ಅಂದ್ರೆ ನಾನು ಆಗಲೇ ಹೇಳ್ತಿರುವಂತಂದ್ರೆ ಆಕ್ಚುಲಿ ನಾವು ಎಲ್ಲ ಜುಡಿಷಿಯರಿಗಳಲ್ಲಿ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಲೋವರ್ ಕೋರ್ಟ್ಸ್ ಆಗಿರ್ಬೋದು, ಅಲ್ಲಿ ಕಡ್ಡಾಯವಾಗಿ ಏನಂದ್ರೆ ಆಕ್ಚುಲಿ 50% ರಿಸರ್ವೇಶನ್ ಫಾರ್ ದ ವುಮೆನ್ಸ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ ನಾವು ಇದ್ರ ಮುಖಾಂತರ ಒಂದು ಜೆಂಡರ್ ಇಕ್ವಾಲಿಟಿಯನ್ನ ಸಾಧಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಬರಬೇಕಾದ್ರೆ ನಾವು ಈ ಒಂದು ಕ್ವೆಶ್ಚನ್ಗೆ ಬರಬೇಕಂತ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಟು ವಾಟ್ ಎಕ್ಸ್ಟೆಂಟ್ ಇನ್ ಯುವರ್ ವ್ಯೂ ದ ಪಾರ್ಲಿಮೆಂಟ್ ಈಸ್ ಏಬಲ್ ಟು ಎನ್ಶೂರ್ ಅಕೌಂಟಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ ಇನ್ ಇಂಡಿಯಾ ಅಂತ ಹೇಳಿದರೆ ಇದು 150 ವರ್ಡ್ಸ್ಗೆ 10 ಮಾರ್ಕ್ಸ್ ಬರಬೇಕಂತ ಕ್ವೆಶ್ಚನ್ ಆಗಿದೆ. ಅಂದ್ರೆ ಇದು ನಮ್ಮ ಪಾರ್ಲಿಮೆಂಟ್ ನ ಒಂದಂದ್ರೆ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಪಾರ್ಲಿಮೆಂಟ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ. ಹೌದಾ, ನಿಮ್ಮ ದೃಷ್ಟಿಯಲ್ಲಿ ಭಾರತ ಸಂಸತ್ತು ಕಾರ್ಯಾಂಗದ ಹೊಣೆಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಖಚಿತಪಡಿಸುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆಯಾಗಿದೆ. ಹಾಗಾಗಿ ನಮಗೆ ಇಲ್ಲಿ ಬರುವಂತಹ ಕೀ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಸೊ ಪಾರ್ಲಿಮೆಂಟ್ ಏನಂದ್ರೆ ಆಕ್ಚುಲಿ ಯಾವ ರೀತಿ ಎನ್ಶೂರ್ ದ ಅಕೌಂಟಬಿಲಿಟಿ ಟು ಆಫ್ ದಿ ಎಕ್ಸಿಕ್ಯೂಟಿವ್ ಅಂತ. ಸೊ ಹಾಗಾಗಿ ನಾವೇನಂದ್ರೆ ಆಕ್ಚುಲಿ ಇದು ಮೇಜರ್ ಆಗಿ ಅಂದ್ರೆ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಅಂತ ಕರೀತಾರೆ. ಸೊ ಈ ಒಂದು ಥಿಯರಿ ಒಂದು ಪ್ರಿನ್ಸಿಪಲ್ಸ್ ಬಗ್ಗೆ ಆಕ್ಚುಲಿ ನಾವು ಈ ಒಂದು ಕ್ವೆಶ್ಚನ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆನಾ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್ ನೋಡಿ, ಈ ಒಂದು ಪ್ರಶ್ನೆಗೆ ಏನಂದ್ರೆ ನಾವು ಇಂಟ್ರಡಕ್ಷನ್ ಬರಬೇಕಾಗುತ್ತೆ. ಏನಂದ್ರೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಏನಂದ್ರೆ ದ ಫ್ರೇಮರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಅಡಾಪ್ಟೆಡ್ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದ ಗವರ್ಮೆಂಟ್ ಅಂತ ಕರೀತಾರೆ. ಹೌದಾ, ಏನಂದ್ರೆ ನಮ್ಮ ಸಂವಿಧಾನ ರಚನೆಕಾರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸಂಸದೀಯ ಪದ್ಧತಿಯ ಸರ್ಕಾರವನ್ನ ಅಳವಡಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ವೆಸ್ಟ್ ಮಿನಿಸ್ಟರ್ ಮಾಡೆಲ್, ಆಲ್ಸೋ ಕಾಲ್ಡ್ ದ ಬ್ರಿಟಿಷ್ ಮಾಡೆಲ್ ಅಂತ ಕರೀತಾರೆ. ಇದನ್ನ ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆಕ್ಚುಲಿ ಈ ಒಂದು ಪದ್ಧತಿಯನ್ನ ಎರಲು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಓಕೆನಾ, ಹಾಗೆ ಈ ಪಾರ್ಲಿಮೆಂಟರಿ ಸಿಸ್ಟಮ್, ಪಾರ್ಲಿಮೆಂಟರಿ ಗವರ್ಮೆಂಟ್ ಸಿಸ್ಟಮ್ ನ ಒಂದು ಮುಖ್ಯ ಮೂಲಭೂತ ಒಂದು ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ ನೋಡಿ, ದ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್ ಅಂತ ಕರೀತಾರೆ. ಅಂದ್ರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ಇರತಕ್ಕದ್ದು ಅಂತ ಹೇಳುತ್ತೆ. ಇದು ದ ಬೇಸಿಕ್ ಪ್ರಿನ್ಸಿಪಲ್ ಅಥವಾ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ಮೆಂಟ್ ಅಂತ ಕರಿಬಹುದು ನಾವು. ಅಂದ್ರೆ ಯಾವುದೇ ಎಕ್ಸಿಕ್ಯೂಟಿವ್ ಏನೇ ಕೆಲಸ ಮಾಡಿದ್ರು ಕೂಡ ಅಂದ್ರೆ ಅದು ಲೆಜಿಸ್ಲೇಚರ್ಗೆ ಅಕೌಂಟಬಲ್ ಆಗಿರಬೇಕು, ರೆಸ್ಪಾನ್ಸಿಬಲ್ ಆಗಿರ್ಬೇಕಂತ ಈ ಕ್ವೆಶ್ಚನ್ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ರೈಟ್, ಎಸ್ ನೋಡಿ, ಇಲ್ಲಿ ಏನಂದ್ರೆ ಏನ್ ಹೇಳುತ್ತೆ ಆಕ್ಚುಲಿ ನಮಗೆ 3 ಆರ್ಗನ್ಸ್ ಬರುತ್ತೆ ಗೌರ್ಮೆಂಟ್ ಅಲ್ಲಿ. ಹೌದಾ, ಗೌರ್ಮೆಂಟ್ ಅಲ್ಲಿ ನಮಗೆ 3 ಆರ್ಗನ್ಸ್ ಬರುತ್ತೆ. ಒಂದು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಇನ್ನೊಂದು ಜುಡಿಷಿಯಲ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಪಾರ್ಲಿಮೆಂಟ್ ಏನಂದ್ರೆ ಏನ್ ಹೇಳ್ತದೆ ಆಕ್ಚುಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಟು ಕೋಆಪರೇಟಿವ್ಲಿ ವರ್ಕಿಂಗ್ ಈಚ್ ಅದರ್ ಅಂತ ಕರೀತಾರೆ. ದಟ್ ಇಸ್ ದ ಒನ್ ಆಫ್ ದಿ ಮೇಜರ್ ಪ್ರಿನ್ಸಿಪಲ್ ಆಫ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ನೋಡಿ, ಇಲ್ಲಿ ಎಕ್ಸಿಕ್ಯೂಟಿವ್ ಆರ್ ಮಿನಿಸ್ಟ್ರಿ ಇದಾರೆ ಅಂದ್ರೆ ಅವ್ರು ಏನಾಗಿರ್ತಾರೆ ಯಾವಾಗಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಹೊಂದಿರಬೇಕಾಗುತ್ತೆ ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಲೆಜಿಸ್ಲೇಚರ್ಗೆ ಅಂತ ಹೇಳ್ಬೋದು. ಅದೇ ರೀತಿ ಅಂದ್ರೆ ಇಲ್ಲಿ 2 ತರ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಅವರು. ಯಾವ ರೀತಿ ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನ ಸಾಧಿಸಬೇಕಾಗುತ್ತೆ. ಅದೇ ರೀತಿ ಪಾರ್ಲಿಮೆಂಟ್ ಕಂಟ್ರೋಲ್ ಮುಖಾಂತರ ಕೂಡ ಏನಂದ್ರೆ ಅವರು ಆಕ್ಚುಲಿ ಒಂದು ಕಂಟ್ರೋಲ್ ಅವರು ಒಳಗೊಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ 2 ಕೈಂಡಲ್ ಆಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಮುಖಾಂತರ ಕಂಟ್ರೋಲ್ ಮಾಡಬಹುದು, ಇನ್ನೊಂದು ಪಾರ್ಲಿಮೆಂಟರಿ ಒಂದು ಪವರ್ ಮುಖಾಂತರ ಕೂಡ ನಾವು ಎಕ್ಸಿಕ್ಯೂಟಿವ್ ನ ಕಂಟ್ರೋಲ್ ಮಾಡಬಹುದು ನಮ್ಮ ಇಂಡಿಯನ್ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ. ರೈಟ್ ನೋಡಿ, ಇನ್ನೇನಂದ್ರೆ ಸೊ ಇಲ್ಲಿ ಅಗೇನ್ ಹೇಳ್ತಾರೆ ಅಂತ ಆಕ್ಚುಲಿ ಪಾರ್ಲಿಮೆಂಟ್ ಏನ್ ಅಂದ್ರೆ 2 ತರ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದೆ. ಒಂದೇನಂದ್ರೆ ಪಾರ್ಲಿಮೆಂಟರಿ ಸಾವರಿಟಿ ಮುಖಾಂತರ ಏನಾಗಬೇಕಂದ್ರೆ ಆಕ್ಚುಲಿ ಮಿನಿಸ್ಟರ್ ಏನಾಗ್ತಾರೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಜೊತೆಗೆ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಒಂದು ಎಕ್ಸಿಕ್ಯೂಟಿವ್ ನ ಪ್ರತಿಯೊಂದು ಏನಂದ್ರೆ ಆಕ್ಟಿವಿಟಿ ಅನ್ನೋದು ಸರ್ವೆಲೆನ್ಸ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಏನಂದ್ರೆ ಆಕ್ಚುಲಿ
ಸೆಕೆಂಡ್ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್, ಅಗೇನ್ ಡೇಂಜರ್ ಆಫ್ ದ ಪೊಲಿಟಿಕಲ್ ಇಂಟರ್ಫರೆನ್ಸ್ ವಿತ್ ದ ಸಿವಿಲ್ ಸರ್ವೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತ. ಅಂದ್ರೆ ಎಕ್ಸಿಕ್ಯೂಟಿವ್ ನೋಡಿ, ಎಕ್ಸಿಕ್ಯೂಟಿವ್ ಅಂದ್ರೆ ನಮ್ಮ ದೇಶದಲ್ಲಿ ಆಗುತ್ತೆ ಎರಡು ತರ ಬರ್ತಾರೆ ಹೌದಾ. ಎಕ್ಸಿಕ್ಯೂಟಿವ್ ಎರಡು ತರ ಬರುತ್ತೆ, ಒಂದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ಬರ್ತಾರೆ, ಇನ್ನೊಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಬರ್ತಾರೆ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಸಿವಿಲ್ ಸರ್ವೆಂಟ್ಸ್, IAS ಆಫೀಸರ್ಸ್, IPS ಆಫೀಸರ್ ಇದಾರಲ್ಲ ಅವ್ರನ್ನ ನಾವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ ಹೌದಾ. ಸೊ ಹಾಗಾಗಿ ಏನಂದ್ರೆ ಆಕ್ಚುಲಿ ಅವರು ಕೂಡ ಒಂದು ಪೊಲಿಟಿಕಲ್ ಇಂಟರ್ವೆನ್ಷನ್ ಆಗೋದನ್ನ ತಡಿತಾ ಹೋಗ್ತಾರೆ, ಜೊತೆಗೆ ಮಿನಿಸ್ಟರ್ನ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಮೇಂಟೈನ್ ಮಾಡುವಂಥದ್ದು ಆಕ್ಚುಲಿ ಈ ಪಾರ್ಲಿಮೆಂಟ್ನ ಒಂದು ಮುಖ್ಯ ಉದ್ದೇಶ ಅಥವಾ ಒಂದು ಕಂಟ್ರೋಲ್ ಅಂತ ಹೇಳ್ಬೋದು ಈ ಒಂದು ಎರಡು ತತ್ವಗಳ ಮುಖಾಂತರ. ಸೊ ಹಾಗಾದ್ರೆ ನಮ್ಮ ಪಾರ್ಲಿಮೆಂಟ್ ಮುಖಾಂತರ ಯಾವ ರೀತಿಯಾಗಿ ಒಂದು ಎಕ್ಸಿಕ್ಯೂಟಿವ್ ಅನ್ನ ಅಥವಾ ಎಕ್ಸಿಕ್ಯೂಟಿವ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ ನಮ್ಮ ದೇಶದಲ್ಲಿ ಅಂದ್ರೆ ministers or executives are responsible to the parliament for all their acts of the omission and commission ಅಂತ ಕರೀತಾರೆ. ಏನೇ ಒಂದು ಮಿನಿಸ್ಟ್ರಿ ಅಂದ್ರೆ ಏನೇ ಮಾಡ್ಲತ್ತಾ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡುವಂತ ಒಂದಿದ್ರೆ ಕೊಡ್ಲೇಬೇಕಾಗುತ್ತೆ, ಅಷ್ಟು ಒಂದು ಅಕೌಂಟೇಬಲ್ ಆಗಿರ್ಬೇಕಾಗುತ್ತೆ ಪಾರ್ಲಿಮೆಂಟ್ಗೆ ಅಂತ ಹೌದಾ. ಸೊ ಹಾಗಾಗಿ ನಮ್ಮ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಆಕ್ಚುಲಿ ಹಲವಾರು ಸಾಧನಗಳ ಮುಖಾಂತರ ಏನ್ ಮಾಡುತ್ತೆ ಎಕ್ಸಿಕ್ಯೂಟಿವ್ ಅಂದ್ರೆ ಅಲ್ಲಿ ಮಿನಿಸ್ಟರ್ ಆಗಿರ್ಬೋದು, ಇಲ್ಲಾಂದ್ರೆ ಸಿವಿಲ್ ಸರ್ವೆಂಟ್ ಆಫೀಸರ್ಗಳಾಗಿರ್ಬೋದು, ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹಲವಾರು ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡುತ್ತೆ. ಒಂದೇನಪ್ಪ ಅಂದ್ರೆ ಕ್ವಶನ್ ಅವರ್ ಅಂತ ಹೇಳುತ್ತೆ. ಈಗ ಏನ್ ಮಾಡುತ್ತೆ ನಮ್ಮ ದೇಶದಲ್ಲಿ ಸೆಷನ್ ಆಗುತ್ತೆ, 3 ತರ ಸೆಷನ್ ಆಗುತ್ತೆ ಹೌದಾ. ಒಂದು ವಿಂಟರ್ ಸೆಷನ್, ಮಾನ್ಸೂನ್ ಸೆಷನ್, ಇನ್ನೊಂದು ಬಜೆಟ್ ಸೆಷನ್ ಅಂತ 3 ತರದ ಒಂದು ಅಧಿವೇಶನಗಳಾಗುತ್ತೆ. ಅಲ್ಲಿ ಏನ್ ಮಾಡಬಹುದು ನಾವು ಕ್ವಶನ್ಗಳ ಮುಖಾಂತರ, ಕ್ವಶನ್ ಅವರಲ್ಲಿ ಪ್ರಶ್ನೆಗಳ ಕೇಳೋ ಮುಖಾಂತರ ಅವ್ರನ್ನ ನಾವು ಕಂಟ್ರೋಲ್ ಮಾಡಬಹುದು, ಅವ್ರನ್ನ ಒಂದು ಅಕೌಂಟಬಲ್ ರೆಸ್ಪಾನ್ಸಿಬಲ್ ಆಗಿ ಮಾಡಬಹುದು ಅಂತ ಒಂದು. ಎರಡನೇದು ಡಿಸಿಷನ್ ಮುಖಾಂತರ, ಡಿಬೇಟ್ ಮುಖಾಂತರ ಕೂಡ ಅವರನ್ನ ನಾವು ಕಂಟ್ರೋಲ್ ಮಾಡಬಹುದು. ಪಾರ್ಲಿಮೆಂಟ್ ಅಲ್ಲಿ MP ಗಳು ಏನ್ ಮಾಡ್ತಾರೆ ಅಂದ್ರೆ MP ಗಳು MLA ಗಳು ಅಂದ್ರೆ ಅವರ ಒಂದು ಚರ್ಚೆಗಳ ಮುಖಾಂತರ ಅವರ ಒಂದು ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡುವಂತ ಅಧಿಕಾರ ಹೊಂದಿರ್ತಾರೆ. ಅದೇ ರೀತಿ ಅಡ್ಜರ್ಮೆಂಟ್ ಮೋಷನ್ ಮುಖಾಂತರ ಕೂಡ ಅವರನ್ನ ನಾವು ಕಂಟ್ರೋಲ್ ಮಾಡಬಹುದು ಎಕ್ಸಿಕ್ಯೂಟಿವ್ ಅನ್ನ. ಅದೇ ರೀತಿ ನೋ ಕಾನ್ಫಿಡೆನ್ಸ್ ಮೋಷನ್ ಮುಖಾಂತರ ಕೂಡ ಏನ್ ಮಾಡಬಹುದು ಅಂದ್ರೆ ನಾವು ಅವ್ರನ್ನ ಒಂದು ಅಧಿಕಾರದಿಂದ ತೆಗೆದುಹಾಕಬಹುದು, ಇಲ್ಲಾಂದ್ರೆ ಅದನ್ನ ರಿಸ್ಟ್ರಿಕ್ಟ್ ಮಾಡಬಹುದು. ಅದೇ ರೀತಿ ವಾಕ್ಔಟ್ಸ್, ನಾವೇನಂದ್ರೆ ಆ ಸದನದಿಂದ ಧಿಕ್ಕಾರ ಮಾಡಿ ಹೊರಗೆ ಬರೋದ್ರಿಂದ ಕೂಡ ಏನ್ ಮಾಡಬಹುದು ಅಂದ್ರೆ ಅವರ ಒಂದು ಆಕ್ಟಿವಿಟಿಗಳನ್ನ ನಾವು ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ನೋಡಿ ಗೌರ್ಮೆಂಟ್ ಏನಂದ್ರೆ ಎಷ್ಟೇ ಅಧಿಕಾರ ಇದ್ರೂ ಕೂಡ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡುವಂತ ಅಧಿಕಾರ ಗೌರ್ಮೆಂಟ್ ಇಲ್ಲ. ಅದೇನ್ ಮಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರನೇ ನಮ್ಮ ದೇಶದಲ್ಲಿ ದ ಗೌರ್ಮೆಂಟ್ ಹ್ಯಾಸ್ ಪವರ್ ಟು ಇನ್ಕ್ರೀಸ್ ದ ಟ್ಯಾಕ್ಸಸ್ ಓನ್ಲಿ ಅಸೆಂಟ್ ಆಫ್ ದಿ ಅಥವಾ ಪರ್ಮಿಷನ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರನೇ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋ ಅಧಿಕಾರ ಅಂತ ಇಲ್ಲ, ಅದು ಕೂಡ ಒಂದು ಕಂಟ್ರೋಲ್ ಅಂತ ಹೇಳ್ಬೋದು. ಅದೇ ರೀತಿ ಕಂಟ್ರೋಲ್ ಓವರ್ ದ ಮೇಜರ್ ಬೈ ದಿ ಗೌರ್ಮೆಂಟ್ ಲೈಕ್ ಅಪಾಯಿಂಟ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ ಹೌದಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕರಿತೀವಿ. ಅವ್ರ ಅಪಾಯಿಂಟ್ ಮಾಡಬೇಕಾದ್ರೆ ಕೂಡ ನಮಗೆ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ತುಂಬಾ ಮೇಜರ್ ರೋಲ್ ಹೊಂದುತ್ತೆ, ಓಟ್ ಹಾಕೋದಲ್ಲಿ ಪಾರ್ಲಿಮೆಂಟ್ ಎಲ್ಲರೂ ಇರ್ತಾರೆ ಅಂತ ಇರ್ಬೋದು. ಅದೇ ರೀತಿ ಅಮೆಂಡ್ಮೆಂಟ್ ಪ್ರೊಸೆಸ್ ಅಂತ ಕರಿತೀವಿ. ನೋಡಿ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರೆ ಅಂಡರ್ ಆರ್ಟಿಕಲ್ 368 ಅಲ್ಲಿ. ಅಲ್ಲಿ ಕೂಡ ಬರೀ ಸರ್ಕಾರನೇ ಮಾಡೋಕ್ಕಾಗಲ್ಲ, ಅಲ್ಲಿ ಕೂಡ ಪಾರ್ಲಿಮೆಂಟ್ ಒಂದು ಪರ್ಮಿಷನ್ ಬೇಕಂದ್ರೆ ಕಂಟ್ರೋಲ್ ಮುಖಾಂತರ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಇದ್ರೆ ಬಿಲ್ಗಳನ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಡಿಕ್ಲರೇಷನ್ ಆಫ್ ದ ಎನಿ ಟೈಪ್ ಆಫ್ ದ ಎಮರ್ಜೆನ್ಸಿ ಹೌದಾ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ, ಒಂದು ನ್ಯಾಷನಲ್ ಎಮರ್ಜೆನ್ಸಿ ಆಗಿರ್ಬೋದು, ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗಿರ್ಬೋದು, ಪ್ರೆಸಿಡೆಂಟ್ ಎಮರ್ಜೆನ್ಸಿ ಆಗಿರ್ಬೋದು, ಈ ತರ ಯಾವುದೇ ಎಮರ್ಜೆನ್ಸಿ ಘೋಷಣೆ ಮಾಡಬೇಕಾದ್ರೆ ಕೂಡ ಅದಕ್ಕೆ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಈ ತರದ ಒಂದು ಟೂಲ್ ಮುಖಾಂತರ ಏನ್ ಮಾಡುತ್ತೆ ಪಾರ್ಲಿಮೆಂಟ್ ಟು ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು. ಅದರಲ್ಲಿ ಬೋತ್ ಮಿನಿಸ್ಟರ್ ಬರ್ತಾರೆ ಆಸ್ ವೆಲ್ ಸಿವಿಲ್ ಸರ್ವೆಂಟ್ ಕೂಡ ಬರ್ತಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಪಾಸಿಂಗ್ ಎ ಸಬ್ಸ್ಟಾನ್ಸಿವ್ ಮೋಷನ್ ಆಫ್ ದ ನೋ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಸರ್ಕಾರದಲ್ಲಿ ಏನಾದರೂ ಕೂಡ ಅವರಿಗೆ ಒಂದು ಮೆಜಾರಿಟಿ ಅಂದ್ರೆ ಮಾಡ್ಬೋದು, ಅವಾಗ ಕೂಡ ನೋ ಕಾನ್ಫಿಡೆನ್ಸ್ ಮೋಷನ್ ಮುಖಾಂತರ ಅವ್ರನ್ನ ಸರ್ಕಾರವನ್ನ ತೆಗೆದುಹಾಕಬಹುದು, ಎಕ್ಸಿಕ್ಯೂಟಿವ್ ನ ತೆಗೆದುಹಾಕಬಹುದು. ಅದು ಕೂಡ ಒಂದು ಕಂಟ್ರೋಲ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಇರಬಹುದು. ಅದೇ ರೀತಿ ಮೇಜರ್ ಪಾಲಿಸಿಗಳು ಏನಾದರೂ ಕೂಡ ಜಾರಿ ಮಾಡಬೇಕಾದ್ರೆ ಅವಾಗ ಕೂಡ ಡಿಬೇಟ್ ಏನ್ ಮಾಡಬಹುದು, ಅವರನ್ನ ಒಂದು ಡಿಬೇಟ್ ಮುಖಾಂತರ ನಾವು ಕಂಟ್ರೋಲ್ ಮಾಡಬಹುದು ಇನ್ ದ ಪಾರ್ಲಿಮೆಂಟ್ ಅಲ್ಲಿ. ಜೊತೆಗೆ ಏನು ಮಿನಿಸ್ಟ್ರಿ ಮತ್ತೆ ಡಿಪಾರ್ಟ್ಮೆಂಟ್ ಕೂಡ ರಿಪೋರ್ಟ್ ಕೊಡ್ತವಲ್ಲ ಅಲ್ಲಿ ಏನಾದ್ರೂ ಕೂಡ ಫೇಕ್ ಅನ್ಕೊಂಡ್ರೆ ಅದ್ರ ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡಬಹುದು. ಯಾವುದೇ ಒಂದು ರಿಪೋರ್ಟ್ ಕೂಡ ಪ್ರತಿಯೊಂದನ್ನು ಕೂಡ ನೀವು ಅಥೆಂಟಿಕೇಟ್ ಕೇಳಬಹುದು, ಅದ್ರ ಮುಖಾಂತರ ಅವರ ಒಂದು ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಾವು ಬಿಲ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವುದೇ ರೀತಿಯ ಡಿಬೇಟ್ಗಳನ್ನ ಇದು ಮಾಡಬಹುದು ಅವ್ರ ಹತ್ರ ಮಾಡ್ಕೊಂಡು. ಸೊ ಅಲ್ಲಿ ಕೂಡ ಒಂದು ಅವರ ಒಂದು ಅಥಾರಿಟಿಯನ್ನ ಕೂಡ ಲಿಮಿಟ್ ಮಾಡ್ಕೊಳ್ಳೋಕೆ ಪಾರ್ಲಿಮೆಂಟ್ಗೆ ಪವರ್ ಇರುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಎಸ್, ನೆಕ್ಸ್ಟ್ ಬರೀ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಲ್ಲ, ಈವನ್ ಆಲ್ಸೋ ಕಂಟ್ರೋಲ್ ದ ಫಿನಾನ್ಷಿಯಲ್ ಕಂಟ್ರೋಲ್ ಅಂತ ಹೇಳ್ಬೋದು ನಾವು. ಓಕೆ, ನಿಮ್ಗೆಲ್ಲ ಗೊತ್ತಿರುವಂತೆ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಸೊ ಅಂಡರ್ ಆರ್ಟಿಕಲ್ 112 ಪ್ರಕಾರ ಅಂದ್ರೆ ಬಜೆಟ್ ಅನ್ನ
ಘೋಷಣೆ ಮಾಡ್ತಾರೆ ಹೌದಾ. ಸೊ ಹಾಗಾಗಿ ಬಜೆಟ್ ಡಿಸ್ಕಷನ್ ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ಒಂದು ಹಣಕಾಸಿನ ಏನಾದ್ರು ಕೂಡ ಒಂದು ಜಾಸ್ತಿ ಹೋದ್ರೆ ಕಡಿಮೆ ಹೋದ್ರೆ ಅದರಲ್ಲಿ ಸೊ ಅದನ್ನ ಡಿಬೇಟ್ ಮುಖಾಂತರ ಕಡಿಮೆ ಮಾಡಿಸಬಹುದು. ಹಾಗಾಗಿ ಅಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಂತೆ ಬಜೆಟ್ ಅಲ್ಲಿ ಕಟ್ ಮೋಷನ್ಸ್ ಅಂತ ಬರುತ್ತೆ ಹೌದಾ. ಎಕನಾಮಿಕ್ ಕಟ್ ಮೋಷನ್ ಆಗಿರ್ಬೋದು, ಟೋಕನ್ ಕಟ್ ಮೋಷನ್ ಆಗಿರ್ಬೋದು, ಸ್ಪೆಸಿಫಿಕ್ ಕಟ್ ಮೋಷನ್ ಮುಖಾಂತರ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಒಂದು ಫಿನಾನ್ಸ್ ಏನ್ ಜಾಸ್ತಿ ಆಗಿರುತ್ತೆ ಅದನ್ನ ಕಡಿಮೆ ಮಾಡಬಹುದು ಅಥವಾ ಜಾಸ್ತಿ ಮಾಡಕ್ ಕೂಡ ಸೊ ಒಂದು ಪಾರ್ಲಿಮೆಂಟ್ಗೆ ಪವರ್ಸ್ ಇರುತ್ತೆ ಇನ್ ದ ಬಜೆಟ್ ಅಲ್ಲಿ ಅಂತ ಹೇಳ್ಬೋದು. ಅದೇ ರೀತಿ ಪಾರ್ಲಿಮೆಂಟರಿ ಕಮಿಟಿಗಳು ಬರ್ತವೆ ಹೌದಾ, ಸಂಸದೀಯ ಸಮಿತಿಗಳು ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ ಹೌದಾ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆಗಿರ್ಬೋದು, ಎಸ್ಟಿಮೇಟ್ ಕಮಿಟಿ ಅಂದಾಜು ಸಮಿತಿ ಆಗಿರ್ಬೋದು, ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಮಿಟಿ ಅಥವಾ ಸಾರ್ವಜನಿಕ ಉದ್ಯಮಗಳ ಸಮಿತಿ ಆಗಿರ್ಬೋದು. ಈ ತರದ ಒಂದು ರಿಪೋರ್ಟ್ಗಳು ಕೊಡ್ತಾವಲ್ಲ, ಸೊ ಅದರ ಮುಖಾಂತರ ಕೂಡ ನಾವು ಸೊ ಎಕ್ಸಿಕ್ಯೂಟಿವ್ ಅನ್ನ ಕಂಟ್ರೋಲ್ ಮಾಡಬಹುದು ಬೈ ದಿ ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ದೇಶದ ಬಹಳ ಒಂದು ಆಟೋನಮಸ್ ಬಾಡಿಗಳಾಗಿರುವಂತ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು, ಆಮೇಲೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಈ ತರದ ಒಂದು ರಿಪೋರ್ಟ್ಗಳ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ ಅವರನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಎಕ್ಸಿಕ್ಯೂಟಿವ್ ಅಂತ. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಟೂಲ್ಸ್ ಆಫ್ ದಿ ಟು ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ ಬೈ ದಿ ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಇಷ್ಟೆಲ್ಲ ಬರೀಬೇಕಾಗುತ್ತೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸು. ಮತ್ತೆ ಮುಂದಿನ ಪಾರ್ಟಲ್ಲಿ ಡಿಫ್ರೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.